ಮಾರ್ನಿಂಗ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಹಿಂಗಿದ್ದೀನಿ. ಎಲ್ಲ ಕೆಲಸ ಆಯಿತು, ವಾರ ಪೂಜೆ ಎಲ್ಲ ಆಯಿತು. ಸೊ ಟೈಮ್ ಇನ್ನು 7 ಗಂಟೆ. ಎಲ್ಲ ಕೆಲಸ ಬೇಗ 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 ಮುಗಿಸಿದ್ದೀನಿ. ಈಗ ಟೆಂಪಲ್ಗೆ ಹೋಗಬೇಕು. ಇದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಸಿಂಪಲ್ ಬರ್ಡೇ ಸೆಲೆಬ್ರೇಷನ್. ನನ್ನ ಬರ್ಡೇ ದಿನ ಹಿಂಗಾಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ, ಬಟ್ ಆಗಿದೆ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬೂದ್ಗುಂಬಳಕಾಯಿ ದೀಪ ಹಚ್ಚೋಣ ಅಂತ ದೇವಸ್ಥಾನಕ್ಕೆ ತೊಗೊಂಡೋಗಿ. ಸೊ ಎಲ್ಲ ರೆಡಿಯಾಗಿದೆ, ಹೊರಡೋದು ಒಂದು ಬಾಕಿ. ಏನಾಯಿತು ಏನು ಎತ್ತ ಯಾಕೋ ಗೊತ್ತಿಲ್ಲ ಗೈಸ್. ಬೆಳಗ್ಗೆಯಿಂದ ಲೂಸ್ ಮೋಷನು, ಹೊಟ್ಟೆ ನೋಯ್ತೈತೆ. ಏನು ಮಾಡಲಿ, ಹೊಟ್ಟೆ ನೋಯ್ತೈತೆ. ನನ್ನ ಬರ್ತಡೇ ದಿನ ಹಿಂಗಾಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಏನೇನಾಯಿತು, ಬೆಳಗ್ಗೆಯಿಂದ 2:30ಗೆ ಎಚ್ಚರಿಕೆ ಆಗ್ಬಿಡ್ತು. ಏನೇನಾಯಿತು ಅಂತ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ವಿಶ್ ಮೀ ಬ್ಲೆಸ್ ಮೀ, ನಿಮ್ಮ ಶ್ವೇತಕ್ಕಾಗೆ. ಸೊ ವಯಸ್ಸಾಗ್ತಾಯಿದೆ ಗೈಸ್. ಶ್ವೇತಕ್ಕ ನಿಮಗೆ ವಯಸ್ಸಾಯಿತು ಅನ್ನೋ ಥರ ವಯಸ್ಸು ಜಾಸ್ತಿ ಆಗ್ತಾಯಿದೆ. ಸೊ ಎಲ್ಲ ಕೆಲಸ ಮುಗೀತು ಅಂತ ಹೇಳಿದೆ. ತಿಂಡಿ ಏನು ಮಾಡಿಲ್ಲ, ಶಾವಿಗೆ ಖೀರ್ ಮಾಡಿದ್ದೀನಿ, ಸ್ಪೆಷಲ್, ನನ್ನ ಬರ್ಡೇ ಸ್ಪೆಷಲ್ ಅಂತ. ಸೊ ಮಕ್ಕಳಿಗೆ ಊಟಲಲ್ಲೇ ಏನಾದರೂ ಕೊಡ್ಸೋಣ ಅಂತ. ಸೊ ಈಗ ಟೆಂಪಲ್ಗೆ ಹೋಗಬೇಕು. ಬನ್ನಿ, ಬೇಗ 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 ಹೊರಡುವ. ಟೆಂಪಲ್ಗೆ ಹೋಗಿ ಬಂದು, ವಿಕ್ಕಿ ಇಲ್ಲ, ಅವ್ರ ಪಪ್ಪ ಟ್ಯೂಷನಿಗೆ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ನಾವು ಬಂದು ರೆಡಿ ಆಗಬೇಕು. ಓಕೆನಾ? ಏನೇನಾಯಿತು ಅಂತ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇಟ್ ಟ್ಯೂನ್. ಟೆಂಪಲಲ್ಲಿ ಸಿಗ್ತೀನಿ. ನಾನು ಹೇಳ್ದಾಗೆ ಯಾಕೋ ಹೊಟ್ಟೆ ಎಲ್ಲ ನುಲಿತಾ ಇತ್ತು, ಅಂದರೆ ಮೀನ್ಸ್ ಗುಡು ಅಂತಾಯಿತು. ಕಾಲ್ದೋಳು ಏನಾರು ಆಗಿರ್ಬೋದು. ನಿದ್ರೆ ಬರಲಿಲ್ಲ, ಎಚ್ಚರಿಕೆ ಆಗಿಬಿಡ್ತು. 2:30ಗೆ ಎದ್ದೆ. ಸೊ ಇವತ್ತು ನನ್ನ ಬರ್ಡೇ ಅನ್ನೋ ಎಕ್ಸೈಟ್ಮೆಂಟ್ ಒಂದು ಕಡೆ. ಸೊ ಕೆಲಸ ಮಾಡಬೇಕಲ್ಲ, ಬೇಗ ಬೇಗ ಎಲ್ಲ ಮುಗಿಸೋಣ ಅನ್ನೋ ಟೆನ್ಷನ್ ಒಂದು ಕಡೆ. ಈಗ ಕರೆಕ್ಟಾಗಿ 3:15 ಬಾಗಿಲೆಲ್ಲ ತೊಳೆದು ರಂಗೋಲೆ ಹಾಕಿ ಮೇಲೆ ಬಂದಿದ್ದೀನಿ. ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿ ಹೊಸ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಮಕ್ಕಳು ಎಲ್ಲ ವಾಕ್ ಮುಗಿಸ್ಕೊಂಡು ಒಂದು ರೌಂಡು, ಇಬ್ಬರು ಸುಮ್ಮನೆ ಕಚ್ಚಾಡ್ತಿರ್ತಾರೆ ರೋಡ್ ಫುಲ್ಲು. ಸೊ ಅಲ್ಲಿ ಹಾಸ್ಟೆಲ್ ಅಂಕಲ್ ಕೂಡ ಇದ್ದರು. ಅವರು ಕೂಡ ನನಗೆ ಸಿಕ್ಬಿಟ್ಟು ವಿಶ್ ಮಾಡಿದ್ರು. ತುಂಬ ಖುಷಿ ಆಯಿತು ನೋಡಿ. ಸೈಕಲ್ ಇಟ್ಕೊಂಡು ರೋಡಲ್ಲಿ ಒಂದು ಕರೆಕ್ಟಾಗಿ ಹೋಗಲ್ಲ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಸೋನೆ ಮಳೆ ಫುಲ್ಲು ಬಂದು ನಿಂತಿತ್ತು. ಮತ್ತೆ ಮಳೆ ಬರೋ ಚಾನ್ಸಸ್ ಇದೆ. ಈ ಆಷಾಢ ತಿಂಗಳಲ್ಲಿ ಯಾವಾಗ ಮಳೆ ಬರುತ್ತೆ ಏನು ಎತ್ತ ಏನೂ ಗೊತ್ತಾಗಲ್ಲ. ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಮನೆಗೆ ಬಂದ ತಕ್ಷಣ ಚಾರು ಕೈಲಿ ಹಾಲು ತರಿಸಿ ಗಂಜಿ ಮಾಡಿ ಏನಾದರೂ ಸ್ಪೆಷಲ್ ಮಾಡಬೇಕಲ್ವ. ಸೊ ಮಿಲ್ಕ್ ಮೇಡ್ ಎಲ್ಲ ಹಾಕಿ ಇವತ್ತು ಸ್ಪೆಷಲ್ಲಾಗಿ ಸ್ವಲ್ಪ ಖೀರ್ ಮಾಡೋಣ ಅಂತ ಹೇಳಿ ಬೇಗ ಬೇಗ, ಇನ್ನೂ ತುಂಬ ಕೆಲಸ ಇತ್ತು. ಅಮಾವಾಸ್ಯೆ ಪೂಜೆ ಇತ್ತು. ಸೊ ಹಾಗಾಗಿ ಬೇಗ ಬೇಗ ಕೆಲಸ ಮಾಡ್ಕೋತಾ ಇದ್ದೀನಿ. ಹಾಲು ಖೀರ್ ಮಾಡೋದು ಸುಮಾರು ನಿಮ್ಮೆಲ್ರಿಗೂ ಗೊತ್ತು. ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು, ಖೀರ್ ಅಂದರೆ ಶಾವಿಗೆನ ಹುರ್ಕೊಂಡು, ಹಾಲು ಕಾಯಿಸಿ ಸಕ್ಕರೆ ಹಾಕಿ ಸ್ವಲ್ಪ ಹಾಲು ಪೌಡ್ರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಾದಾಮಿ ಪೌಡರ್, ಏಲಕ್ಕಿ ಕೂಟ ಹಾಕಿ ಮಿಲ್ಕ್ ಮೇಡೆಲ್ಲ ಹಾಕಿ ಹಾಲು ಖೀರ್ ಮಾಡಿಟ್ಬಿಟ್ಟೆ. ಮನೆ ಕಸ ಗುಡಿಸಿ ಪಾತ್ರೆ ತೊಳೆದು ರೆಗ್ಯುಲರ್ ಕೆಲಸ. ಮನೇಲಿ ಎಲ್ಲ ಕೆಲಸ ಮುಗಿಸಿ ಎಲ್ಲರದ್ದು ಸ್ನಾನ, ಗ್ಲೀಸರಲ್ಲಿ ಸ್ನಾನ. ಸೋಲಾರ್ ಅಂತೂ ನೀರು ಒಂದು ವಾರದಿಂದ ಕಾಯ್ತಾ ಇಲ್ಲ. ಸೊ ಎಲ್ಲ ಸ್ನಾನ ಆದಮೇಲೆ ದೇವ್ರ ಮನೆ ರೆಡಿ ಮಾಡೋಕ್ಕೆ ನಂಗೆ ಅರ್ಧ ಗಂಟೆ ಬೇಕು ಗೈಸ್. ಸೊ ಫಸ್ಟಿಗೆ ನಾನು ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ. ಮನೆ ದೇವರಿಗೆ ನೆನಪಿಸ್ಕೊಂಡು ಎಲ್ಲ ಒಳ್ಳೆಯ ರೀತಿ ಆಗಲಿ ಅಂತ ಹೇಳಿ, ಆಮೇಲೆ ಸೂರ್ಯನಿಗೂ ಕೂಡ ತುಪ್ಪದ ದೀಪ ಹಚ್ಚಿಸಿ ನಮಸ್ಕಾರ ಮಾಡಿ ಪೂಜೆ ಮಾಡೋಣ ಅಂತ. ನಮ್ಮ ಮನೇಲಿ ಪೂಜೆ ಮಾಡಿದಾಗ 7 ಗಂಟೆ ಸಖತ್ತು ಸೋನೆ ಒಂಥರ ಉದ್ರುತನೇ ಇತ್ತು. ಅದೆಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬೂದ್ಗುಂಬಳಕಾಯಿ ದೀಪ ಹಚ್ಚೋಣ ಅಂತ ಬೂದ್ಗುಂಬಳಕಾಯಿ ತರಿಸಿ ಹಿಂದಿನ ದಿನವೇ ಎಲ್ಲ ಒರೆದು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು 365 ಬತ್ತಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಸೊ ನಾನು ಚಾರು ಎಲ್ಲರೂ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ವಿಕ್ಕಿ ಟ್ಯೂಷನಿಗೆ ಹೋಗಿದ್ದ. ಒಂದು ಅಡಿಕೆ ಪ್ಲೇಟ್ಗೆ ವೀಳ್ಯದೆಲೆ, ಅಡಿಕೆ, ಒಂದು 10 ರೂಪಾಯಿ ದುಡ್ಡು, 2 ಬಾಳೆಹಣ್ಣು, ಹೂವು, ಗಂಧದ ಕಡ್ಡಿ ಎಲ್ಲ ಇಟ್ಕೊಂಡು ನಮ್ಮ ಮನೆ ಹತ್ರ ಇರೋಂಥ ಬಿಸಿಲು ಮರಮ್ಮ ದೇವಸ್ಥಾನದಲ್ಲಿ ಬಂದೆ. ನಿಂಬೆಹಣ್ಣು ತಂದಿದ್ದೆ ಬರುವಾಗ. ಹಿಳಿ ತೆಗೆದು ಅದನ್ನು ತ್ರಿಶೂಲಕ್ಕೂ ಕೂಡ ಚುಚ್ಚಿ ಒಳಗಡೆ ಟಿಕೆಟ್ ತೊಗೊಂಡೋಗಿ ಅರ್ಚನೆ ಮಹಾಮಂಗಳಾರತಿ ಮಾಡಿ ಅವ್ರು ಹೇಳಿದ್ರು ಇವತ್ತು ನಂದು ಹುಟ್ಟುಹಬ್ಬ ಇದೆ ಅಂತ ಎಲ್ಲ ಹೇಳಿ, ಮೇಡಮ್ ನೀವೇ ಪೂಜೆ ಮಾಡ್ಕೊಳ್ಳಿ ಅಂತಲೂ ಕೂಡ ಹೇಳಿದ್ರು. ತುಂಬ ಖುಷಿ ಆಯಿತು. ಐ ಥಿಂಕ್ 7:30ಗೆ ದೇವಸ್ಥಾನಕ್ಕೆ ಹೋದೆ, ಅಷ್ಟು ಕ್ರೌಡ್ ಇರಲಿಲ್ಲ. ಸೊ ತುಂಬ ಬ್ಲೆಸ್ಡ್. ತಂದಿದ್ದಂಥ ಕರ್ಪೂರ ಮತ್ತು ಗಂಧದ ಕಡ್ಡಿ ಎಲ್ಲ, ಊದುಬತ್ತಿ, ಸಾಂಬ್ರಾಣಿ ಬತ್ತಿ ಎಲ್ಲ ಹಚ್ಚಿಟ್ಟು ಬೂದ್ಗುಂಬಳಕಾಯಿ ದೀಪ ಎಲ್ಲ ಹಚ್ಚಿಟ್ಟು ಮಹಾಮಂಗಳಾರತಿ ಮಾಡಿದೆ. ಫಸ್ಟಿಗೆ ನಾನು ಯಾಕೆ ಈ ಟೆಂಪಲ್ಗೆ ಬಂದೆ ಅಂದರೆ, ಈ ಟೆಂಪಲಲ್ಲಿ
ಕಾಲಭೈರವೇಶ್ವರ ದೇವರಿದೆ. ಸೊ ಆ ದೇವರಿಗೆ ಬೂದುಗುಂಬಳಕಾಯಿ ಹಚ್ಚೋದ್ರಿಂದ ಶತ್ರುಗಳ ಬಾಧೆ ಕಮ್ಮಿ ಆಗುತ್ತೆ, ಕಾಟ ಕಮ್ಮಿ ಆಗುತ್ತೆ ಅಂತ ಪ್ರದಕ್ಷಿಣೆ ಎಲ್ಲ ಹಾಕಿ ಇದೇ ಕಾಲಭೈರವೇಶ್ವರ ವಿಗ್ರಹ. ನಾನು ಬರೋಷ್ಟರಲ್ಲೇ ಎಷ್ಟು ಜನ ಬಂದು ಆಲ್ರೆಡಿ ದೀಪ ಹಚ್ಚಿ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ. ಅವಾಗಿನ್ನೂ ಟೈಮ್ ಜಸ್ಟ್ 7:30 ಆಗಿತ್ತು ಅಷ್ಟೇ. ಸೊ ತುಂಬ ಜನ ಬಂದು ಆಗಲೇ ಪೂಜೆ ಮಾಡ್ಕೊಂಡು ಹೋಗಿದ್ರು. ನಾನು ಕೂಡ ಪೂಜೆ ಮಾಡಿ 3 ಸಲ ನೀವಳಿಸಿ ಇಳಿ ತೆಗೆದು ಎಲ್ಲ ಮಾಡಿ ಅಲ್ಲೇ ಇಟ್ಟು ಅಡ್ಡ ಬಿದ್ದು ನಮಸ್ಕಾರ ಮಾಡಿಕೊಂಡೆ. ಈ ನಡುವೆ ಅಂತೂ ನನಗೆ ನಿಮಗೇ ಗೊತ್ತು, ನಾನಂತೂ ಯಾರ ವಿಷಯಕ್ಕೆ ಹೋಗಲ್ಲ, ನನ್ನ ಪಾಡನ್ನ ಇರ್ತೀನಿ. ಬಟ್ ಆದರೂ ಕೂಡ ನನಗೆ ಶತ್ರುಗಳು ಎಷ್ಟಿದ್ದಾರೆ ಅಂತ ನಿಮಗೇನೆ ಗೊತ್ತು. ನನ್ನ ವೀಡಿಯೋಸೆಲ್ಲ ರೆಗ್ಯುಲರಾಗಿ ನೀವು ಅಬ್ಸರ್ವ್ ಮಾಡ್ತಿರ್ತೀರ, ನಿಮಗೆಲ್ಲ ಗೊತ್ತಿರುತ್ತೆ. ಬಟ್ ಆದರೂ ಈ ಜನ ನನ್ನನ್ನು ಕಂಡ್ರೆ ಯಾಕೆ ಇಷ್ಟು ದ್ವೇಷ ಮಾಡ್ತಾರೋ, ಅಸೂಯೆ ಪಟ್ಕೋತಾರೋ ಆ ಭಗವಂತನಿಗೆ ಗೊತ್ತು. ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಪ್ಪ ಅಂತೆಲ್ಲ ಬೇಡ್ಕೊಂಡು ಒಂದು 5-10 ನಿಮಿಷ ಅಲ್ಲೇ ಕೂತಿದ್ದು. ಯಾಕಂದರೆ ತುಂಬ ಒಂಥರ ಬೇಜಾರು ಬಂದೋಯ್ತು ಇವತ್ತಂತೂ. ಒಂದು ಕಡೆ ಹೊಟ್ಟೆ ನೋವು, ಒಂದು ಕಡೆ ಮಳೆ, ಗಿಜಿ ಗಿಜಿ ಇಚಿ ಪಿಚಿ, ಕಾಲು ಹಾಕೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಅಷ್ಟು ಒಂಥರ ಹಿರ್ಸು ಮುರ್ಸು. ಸೊ ಅಲ್ಲೇ ಒಂದು 5-10 ನಿಮಿಷ ಕೂತಿದ್ದು. ದೇವರೇ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಪ್ಪ ಅಂತೆಲ್ಲ ಬೇಡ್ಕೊಂಡು ಅಲ್ಲಿಂದ ನಾನು ದೊಡ್ಡಮ್ಮ ತಾಯಿ ಟೆಂಪಲ್ಗೆ ಹೋಗಬೇಕಾಗಿತ್ತು ಬೇಗ. ಯಾಕಂದರೆ ವಿಕ್ಕಿನ 8 ಗಂಟೆಗೆ ಟ್ಯೂಷನಿಂದ ಬಿಟ್ಬಿಡ್ತಾರೆ, ಅಲ್ಲೇ 7:45 ಆಗೋಯ್ತು. ಸೊ ಹ್ಯಾಪಿ ಬರ್ಡೇ ಟು ಯು. ಇನ್ನು 10 ದಿವಸಕ್ಕೆ ನನ್ನ ಬರ್ಡೇ ಬರುತ್ತೆ. ಅಜ್ಜಿಗೆ ಅರಿವೆ ಚಿಂತೆ ಅಂದರೆ ಮೊಮ್ಮಗಳಿಗೆ ಏನೋ ಚಿಂತೆ ಅಂತೆ. ಸೊ ಚಾರು ಅವಳ ಬರ್ಡೇದು ಕ್ಯಾಲ್ಕುಲೇಷನ್ ಮಾಡ್ಕೋತಾ ಇದ್ದಾಳೆ. ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೂ ಬಂದು ಪುರೋಹಿತರನ್ನ ನೋಡ್ತಬ್ಬ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಎಲ್ಲ ಕಡೆ ಒಳ್ಳೆ ದರ್ಶನ. ಇವತ್ತು ನಾನು 3 ಅಮ್ಮನ ದೇವಸ್ಥಾನ ದರ್ಶನ ನಾನು ಮಾಡಿದ್ದೀನಿ, ನಿಮಗೂ ಮಾಡ್ಸೋಕ್ಕೆ ಆದಷ್ಟು ಟ್ರೈ ಮಾಡಿದ್ದೀನಿ. ಅಲ್ಲಿಂದ ಮನೆಗೆ ಬಂದು ಒಂದೇ ಉಸಿರಿಗೆ ನೋಡಿ ನಾನು ತಗೊಂಡಿದ್ದಂಥ ಯಾವ ಸೀರೆ ಇದನ್ನು ನಾನು ಉಟ್ಕೊಂಡಿದ್ದೀನಿ. ಇದನ್ನು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೀನಿ 750. ಯಾಕಂದರೆ ತುಂಬ ಮಳೆ, ದುಡ್ಡು 750 ಆಯಿತು. ಮೀಶೋದಲ್ಲೂ ಸಿಗುತ್ತೆ 350-450 ಸಿಗುತ್ತೆ. ಅಷ್ಟು ಕ್ವಾಲಿಟಿ ಇರೋದಿಲ್ಲ ಬಟ್ಟೆ. ನಾನು ಮನೆಗೆ ಬಂದು ರೆಡಿ ಆಗೋಷ್ಟರಲ್ಲಿ 8:15 ಆಗೇ ಹೋಯ್ತು. ಸೊ ಅವ್ರ ಪಪ್ಪ ಅವರಿಬ್ರಿಗೂ ತಿಂಡಿನ ಪಾರ್ಸಲ್ ಮಾಡಿಸ್ಕೊಂಬಂದು ಕೊಟ್ಟಿದ್ರು. ನಾನು ತಿಂಡಿ ಮಾಡಿದ್ದಿದ್ರೆ ಇನ್ನೂ ಲೇಟ್ ಆಗ್ತಾಯಿತ್ತು. ಸೊ ಅದಕ್ಕೆ ತಿಂಡಿ ಮಾಡಲಿಲ್ಲ. ವ್ಯಾನ್ ಕೂಡ ಬಂದ್ಬಿಡ್ತು. ಗೈಸ್, ಎಷ್ಟು ಸಾವಿರ ಕೊಟ್ಟು ಸೀರೆ ತೊಗೊಂಡ್ರು, ಬಟ್ಟೆ ತೊಗೊಂಡ್ರು. ನಾನು ಇವತ್ತು ಯಾವ್ದು ಬೇರೆ ಮಾಡಿದ್ದೀನಿ ನೋಡಿದ್ರೆ. ಸೊ ಒಂದು ಸಿಂಪಲ್ ಟಿಶ್ಯೂ ಜಾರ್ಜೆಟ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಸಿಂಪಲಾಗಿ ರೆಡಿಯಾಗಿದ್ದೀನಿ. ಸೊ ಟೈಮ್ ಆಗೋಯ್ತು 8:30. ಸತೀಶ್ ಇನ್ನೂ ಸ್ನಾನ ಮಾಡ್ತಾಯಿದ್ದಾರೆ. ನಾನು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದರೂ ಕೂಡ ಅವ್ರದ್ದು ಇನ್ನೂ ಮುಗ್ದಿಲ್ಲ ಗೈಸ್, ನೋಡಿದ್ರ. ಸೊ ವ್ಯಾನ್ ಕೂಡ ಬಂತು, ರೆಡಿ ಕೂಡ ಆಗ್ತಾಯಿದ್ದಾರೆ. ಅವರು ಕೂಡ ಹೊರಡ್ತಾ ಇದ್ದಾರೆ. ಆಯಿತಾ? ಆಯಿತು. ಬಾಯಲ್ಲಿ ತೆಗಿತಾರಾ? ನಿಮ್ಮ ಮಿಸ್ಸಸ್ನ ಮಾತಾಡ್ಸ್ಕೊಂಡು ಬಂದು ಸ್ವಲ್ಪ ಬಿಸಿ ಇದ್ರಿ ನೀವು, ನೋಡಿದೆ ನಾನು. ಊಟ ಎಲ್ಲ ಮಾಡಲಿಲ್ಲ, ಕಾಯ್ಲಿಲ್ಲ, ತುಂಬ ಜನ ಇದ್ರಲ್ಲ, ಮಾತಾಡ್ಸ್ಕೊಂಡು. ಅಯ್ಯೋ ಪರವಾಗಿಲ್ಲ. ನಿಮ್ಮ ಮಿಸ್ಸಸ್ ಮಾತಾಡಿಸ್ದೆ, ಅವರು ಮಾತಾಡ್ಸಿದ್ರು. ಕೂತಿದ್ವಿ ಒಂದು 5-10 ನಿಮಿಷ, ತುಂಬ ರಶ್ ಇದ್ರಲ್ಲ. ಅಯ್ಯೋ ಪರವಾಗಿಲ್ಲ. ಅಂದ್ರೆ ಸಖತ್ ರಶ್ ಇತ್ತು, ತುಂಬ ರಶ್ ಇತ್ತು. ಹೌದು, ಅದೋಣ ಔಟರ್ಸ್ ಜಾಸ್ತಿ ಅದಕ್ಕೆ. ಹೊರಗಡೆಯವರು ನಾವು. ಹೌದು, ನಾವು ಅಲ್ಲಿ ಮಾಡ್ತೀವಲ್ಲ, ನಮಗೂ ಗೊತ್ತು. ಅದು ಔಟರ್ಸೇ ಜಾಸ್ತಿ ಅಲ್ಲಿಗೆ. ಓ ಅದೇ ಅಂದ್ರೆ ಮೇಂಟೈನ್ ಮಾಡ್ಬೇಕಾಗಿತ್ತು. 1-2-3 ಜನ ಬಿಟ್ಬಿಟ್ಟು ನೀವು ಮೇಂಟೈನ್ ಮಾಡಿದಿದ್ರೆ. ಹೌದು, ಅಂದ್ರೆ ನಿಮ್ ಕಡೆಯವ್ರು 1-2-3 ಜನ ಹುಡುಗರನ್ನ ನಿಲ್ಲಿಸ್ಬಿಟ್ಟು. ಹೌದು, ನಾವು ನೋಡಿದ್ವಿ. ಒಂದು 5-10 ನಿಮಿಷ ವೆಯ್ಟ್ ಮಾಡಿದ್ವಿ. ತುಂಬಾ ರಶ್ ಇದೆ ಅಂದ್ಬಿಟ್ಟು ಬಂದ್ಬಿಟ್ವಿ. ನಮ್ಮನೆಯವ್ರು ಕಾಯಲ್ವಲ್ಲ, ಹಂಗಾಗಿ ಬಂದ್ಬಿಟ್ವಿ. ಅಯ್ಯೋ ಪರವಾಗಿಲ್ಲ ಅಣ್ಣ, ಇನ್ನೊಂದ್ಸಲ ಆಯ್ತು. ವಿಕ್ಕಿ ಪರವಾಗಿಲ್ಲ ಹೋಗು. ಇವಾಗ ಗೊತ್ತಾಗಲ್ವಾ ಚಾರು ನಿನ್ಗೆ?
ಸಪ್ರೇಟ್ ಇಟ್ಟಿದ್ದೀನಲ್ಲ. ಗೈಸ ಹೊರಟ್ರು. ಬಟ್ ಆದರೆ ಯಾಕೋ ಮೈಸೂರಿಗೆ ಸಿಲ್ಕ್ ಸ್ಯಾರಿ ಹಾಕ್ಕೊಳ್ಳೋಕ್ಕೆ ಮನಸ್ಸಿತ್ತು. ಬಟ್ ಮಳೆ ಗೈಸ್, ಮಳೆ. ಅವ್ರಿಗೆ ಸತೀಶ್ ಏನೋ ತಂದು ಕೊಟ್ಟಿದ್ದಾರೆ ಪಾರ್ಸೆಲ್ ನೋಡಿ. ಅರ್ಧಂಬರ್ಧ ತಿಂದ್ಬಿಟ್ಟು ನಾನು ರೆಡಿ ಆಗ್ತಾ ಇದ್ದೆ. ಅಡುಗೆ ಮನೆಯೆಲ್ಲ ಗಬ್ಬೆ ಇಳಿಸ್ಬಿಟ್ಟು ಇಲ್ಲೇ ಬಿಸಾಕ್ಬಿಟ್ಟೆ. ಚೂರು ಪಾರು ನೋಡಿ, ನಾವು ತಿನ್ಸಿದ್ರೆ ನೀಟಾಗಿ ತಿಂತಾರೆ ಮಕ್ಕಳೇ. ಹೀಗೆ ಇದು ಗ್ರೇವಿ. ಅವಳೇನೋ ದೋಸೆ ತರಿಸ್ಕೊಂಡಿದ್ದಾಳೆ, ಅವನೇನೋ ವೆಜ್ ಪಲಾವ್ ಬೇಕು ಅಂತ ತರಿಸ್ಕೊಂಡಿದ್ದಾನೆ. ಸೊ ಫೈನಲಿ ಹೊರಟರು. ಹೊಸ ವಾಚ್ ಗೈಸ್, ಹೊಸ ವಾಚ್. ನನ್ನ ಮಗ ಯಾವ ಡಿಸ್ಪ್ಲೇ ನಿಲ್ಲಿಸಿದ್ದಾನೆ ಗೊತ್ತಾ? ಲಾಸ್ಟ್ ಇಯರ್ದು ಬರ್ಡೇದು ಹಾಕಿದ್ದಾನೆ ವಾಲ್ಪೇಪರ್. ಚಾರ್ಜ್ಗೆ ಹಾಕಬೇಕಾಗಿತ್ತು. ಯಾವ ಕೆಲಸ ಅಂತ ಮಾಡೋದು ಗೈಸ್? ಒಂದು ಕೆಲಸ ಆದರೆ ಮಾಡ್ಬೋದು. ಅಯ್ಯೋ ಅರ್ಜೆಂಟ್ ಹೂವೇ ಮುಡ್ದಿಲ್ಲ ಇನ್ನು. ಈಗ ನೀಟಾಗಿ ರೆಡಿ ಆಗೋಣ. ಓಕೆ, ಇಲ್ಲೇ 8:30 ಆಯಿತು ಗೈಸ್, ಇನ್ನೂ ಬಂದಿಲ್ಲ ಸತೀಶು. ಎಷ್ಟು ಬೇಜಾರು ಮಾಡ್ತಾರೆ ನೋಡಿ. 1 ಅವರ್ ಬೇಕು ಸ್ನಾನ ಮಾಡೋಕ್ಕೆ. ಹ್ಯಾಪಿ ಬರ್ತ್ಡೇ ಚೆನ್ನಿ. ಥ್ಯಾಂಕ್ ಯು. ಫೋಟೋ ತೆಗೆದು. ಸೊ ಫೈನಲಿ ವಿಡಿಯೋದಲ್ಲಿ ವಿಶ್ ಮಾಡಿದ್ರು. ನಾವು ಕೂಡ ಹೊರಟ್ವಿ. ಗುರುಮಲಪ್ಪ ಬಂದಿರಲಿಲ್ಲ. ಫೋನ್ ತೆಗಿತಾ ಇಲ್ಲ. ಏನೋ ಹುಷಾರಿಲ್ಲ. ಏನು ಹುಷಾರಿಲ್ಲ? ಯಾವಾಗ ಮಾಡಿದ್ದ? ಸಂಜೆ ನಾನು 2-3 ಸಲ ಫೋನ್ ಮಾಡಿದೆ, ರಿಸೀವೇ ಮಾಡ್ತಾ ಇಲ್ಲ. ಎಮ್ಗೆ ಹೋಗಿದ್ರು ಅವರು ನೆನ್ನೆ. ನೆನ್ನೆ ಮಂಗಳವಾರ, ನೆನ್ನೆ ಒಂದಿನ ಹೋಗಿಲ್ಲ ಅವರು. ಇವತ್ತು ಬುಧವಾರ. ಸ್ಟಾರ್ಟ್ ಆಯ್ತು ಈ ಮಳೆ ರೀ. ನೀವು ಹೇಳಿದ ಟೈಮ್ಗೆ ಯಾವತ್ತೂ ಮಾಡಲ್ಲ ರೀ. ಈಗ ನೋಡಿ, ನಾನೇ ಬಿಡ್ತೀನಿ ಅಂದೆ. ಟೈಮ್ ಇವಾಗ 8:45. ಅಲ್ಲ, ನೀ ಟಿವಿ ಆನ್ ಮಾಡ್ಕೊಂಡು ಕೂತಿದ್ದೆ. ನೀನು ವಿಕ್ಕಿ ಕರ್ಕೊಂಡು ಹೋಗೋಷ್ಟರಲ್ಲೇ ನನ್ನ ಕೆಲಸ ಎಲ್ಲ ಮುಗ್ದಿತ್ತು. ಹೀಗೆ ಮಾತಾಡಿಕೊಂಡು ಹರಿಹರ ಹೋಟ್ಲಲ್ಲಿ ಇಡ್ಲಿ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಸತೀಶ್ನ ನಾನು ಏನಂತ ರೇಗಿಸ್ತಾ ಇದ್ದೀನಿ, ನೀವೇ ನೋಡಿ. ಯಾಕೆ ಒಂದೇ ಒಂದ್ಸತಿ ಹಾಕು. ಏಕೆ ಸ್ಟೇಟಸ್ ನೋಡ್ಕೊಳ್ಳಿ. ದಿವಾ ನೋಡು ಹಾಕೊಂಡಿಲ್ಲ. ಎಲ್ಲರೂ ಹಾಕೋತಾರೆ. ಪ್ಲೀಸ್ ಹಾಕೋರಿ. ಯಾಕೆ ನಿನ್ನೆಂಟಿ ಅಲ್ವಾ ರೀ? ರೀ ನಾವು ಮಕ್ಕಳೇ ಅಲ್ವ ರೀ? ನಮ್ಮ ಅಪ್ಪ ಅಮ್ಮನಿಗೆ ನಾವು ಚಿಕ್ಕ ಮಕ್ಕಳೇ ಅಲ್ವ ರೀ? ನಾನು ಹಾಕೊಂಡೆ, ನೀನು ಹಾಕು. ಈಗ ನೀನು ಬರ್ತಡೆಗೆ ನಾನು ಹಾಕೊಳ್ಳಲ್ವಾ? ಹಾಂ, ಕೆಲಸ ಇಲ್ವಾ? ಯಪ್ಪ, ಎಲ್ಲರೂ ಹಾಕೋತಾರೆ ಸ್ಟೇಟಸ್ಗೆ. ಎಷ್ಟೊಂದು ಜನ ಗೊತ್ತಿರೋರು ಗೊತ್ತಿಲ್ಲದೆ ಇದ್ದವ್ರು ಎಲ್ಲ ಸ್ಟೇಟಸ್ಗೆ ಹಾಕೊಂಡು ವಿಶ್ ಮಾಡಿದ್ದಾರೆ. ನೀನು ನಿನ್ನೆಂಟಿ ಅಲ್ವಾ, ಸ್ಟೇಟಸ್ಗೆ ಹಾಕೋ ಅಂತ ರೇಗಿಸ್ತಾ ಇದ್ದೀನಿ. ಅವ್ರು ಯಾವತ್ತೂ ಡೈರೆಕ್ಟಾಗಿ ವಿಶ್ ಮಾಡ್ತಾರೆ, ಬಿಟ್ಟರೆ ಸ್ಟೇಟಸ್ಗೆಲ್ಲ ಹಾಕೊಳ್ಳೋದಿಲ್ಲ. ಪಾರ್ಟಿ ಅವರು ಇವರು ಎಲ್ಲ ನೋಡ್ತಾರೆ ಅಂತ 2 ಇಡ್ಲಿ ತಿನ್ಕೊಂಡು ವಡೆ ತಿನ್ಕೊಂಡು ಹೊರಟು. ಗೊತ್ತಾಯ್ತು ಇಲ್ಲ ತತ್ಯಾ? ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿ. ಈ ಥರ ಚಟ್ನಿ ಎಲ್ಲೂ ಇಲ್ಲ ಮೈಸೂರಲ್ಲಿ. ಮೊದಲಾಗ ಇವರೆಲ್ಲ ಬರ್ತೀರಿ, ಫಿಲಮ್ ಹಾಕಿ ಇವರೇ ಕಳಿಸ್ತಿದ್ದು. ಅಲ್ಲಿ ಹರಿಹರ ಮಟ್ಟ ಫೇಮಸ್ಸು. ರಾಜ್ಕುಮಾರ್, ಅಂಬರೀಷು ಶೂಟಿಂಗೆಲ್ಲ ಇಲ್ಲಿಂದ ಹೋಯ್ತಿದ್ದು. ಇಡ್ಲಿ ಅವು ಸಾಂಬಾರು ಸರಿ ಇಲ್ಲ ಅಷ್ಟು. ಸಾಂಬಾರು ಚೆನ್ನಾಗಿ ಮಾಡ್ತಾರೆ. ಇಡ್ಲಿ ಒಂದು ಅಷ್ಟೇ ಫೇಮಸ್, ಇನ್ನೇನಿಲ್ಲ. ಹರಿಹರ ಮಟ್ಟ ಅಲ್ಲಿತ್ತು. ಜಗ ಸ್ಟ್ಯಾಂಡ್ ಅದು ದಿನ 2 ತಿಂದರೆ ಹೊಟ್ಟೆ ಲೋಡ್ ಆಗ್ಬಿಡಿದಾಗ. ನಾವು ಹತ್ತಿದಾಗ 5 ರೂಪಾಯಿ ಇತ್ತು. ಅಲ್ಲಿ ಹಳೆ ಒಟ್ಟು ಜಗ ಸ್ಟ್ಯಾಂಡ್ ಪಕ್ಕ ಚೆನ್ನಾಗೈತೆ, ಏನಿಲ್ಲ ಚಟ್ನಿ ಇನ್ನೂ ಚೆನ್ನಾಗಿತ್ತು. ಮತ್ತೆ ಏನಿದು ಬೆಳಗ್ಗೆ ಶುರು ಆಯ್ತಲ್ಲ ಇದು. ಅವ್ರಿಗೆಲ್ಲ ಇಲ್ಲಿಂದ ಹೋಯ್ತಿದ್ದು ಶೂಟಿಂಗ್ ಎಲ್ಲ. ಆಗ ಇಡ್ಲಿ ನುಗ್ಗುತ್ತಾರೆ ಬರ 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 ಅಂತ. ನಿಧಾನಕ್ಕೆ ಹೋಗೋಣ ಮಾಡೋಣ ಅನ್ನೋದೇ ಇಲ್ಲ. ಈ ಜನಗಳಿಗಂತೂ ನಿಧಾನನೂ ಇಲ್ಲ, ಫಸ್ಟ್ ಆಫ್ ಆಲ್ ತಾಳ್ಮೆನೂ ಇಲ್ಲ. ಮೈ ಮೇಲೆ ಬಿಡ್ಕೊಂಬರ್ತಾರೆ. ಇಂಡಿಕೇಟ್ ಹಾಕಿದ್ರು ಕೂಡ ಏನು ರ್ಯಾಶಾಗಿ ಡ್ರೈವ್ ಮಾಡ್ತಾರೆ. ನಾನು ಬೆಟ್ಟ ಹತ್ತಿದ್ದಂಗೆ ಮಳೆ ಮತ್ತೆ ಸ್ಟಾರ್ಟ್ ಆಯಿತು. ಸಖತ್ ಮಳೆ ಗೈಸ್ ಇವತ್ತಂತೂ. ಇಲ್ಲೆಲ್ಲ ಬಂದು ನಿಂತೋಗೈತಲ್ಲ ರೀ ಈ ಸೈಡಲ್ಲಿ.
ಫಾದರು ಅಂದ್ರೆ ನಂಗೆ ಅರ್ಥನೇ ಆಯ್ತಲ್ಲ ಯಾರು ಯಾರು ಅಂತ ಇದ್ದೀನಿ. 4 ಕ್ಲಾಸ್ಮೇಟು. ಕವಿತಾ ಮೆಡಿಕಲ್ಸ್ ಐತೆ ಅವ್ರದ್ದು. ಕವಿತಾ ಮೆಡಿಕಲ್ಸ್ ಅಂತ ಐತೆ ಅಂತ ಅಲ್ಲ ಅವರು ಎಲ್ಲಿ ಕವಿತಾ ಮೆಡಿಕಲ್ಸಾ? ಅದು ಕವಿತಾ ಬೇಕ್ರಿ ರೀ. ಮೆಡಿಕಲ್ಸ್ ಅದು ಇದು ಮಾತಾಡ್ಕೊಂಡು ಹಿಂಗೆ ಹೋಗ್ತಾ ಇದ್ದೀವಿ. ವೆದರ್ ಮಾತ್ರ ಆಸಮ್ ಆಗಿತ್ತು. ತುಂತುರು ಮಳೆ, ಸಾಂಗ್ ಹಾಕ್ಕೊಂಡು FM ಹಾಕ್ಕೊಂಡು. ಸೊ ಎಷ್ಟೊತ್ತಿಗೆ ನಾನು ಅಮ್ಮನ ನೋಡ್ತೀನಿ, ಅಮ್ಮನ ದರ್ಶನ ಮಾಡ್ತೀನಿ, ನಿಮ್ಮೆಲ್ರಿಗೂ ಎಷ್ಟೊತ್ತಿಗೆ ನಾನು ಅಮ್ಮನ ತೋರಿಸ್ತೀನಿ ಅನ್ನೋ ಕ್ಯೂರಿಯಾಸಿಟಿಲಿದೆ. ಬಟ್ ನನ್ನ ಜೊತೆ ಮಕ್ಕಳು ಇರಬೇಕಾಗಿತ್ತು. ಬಟ್ ಅವ್ರ ಸ್ಕೂಲು ಏನೂ ಮಾಡೋಕ್ಕಾಗಲ್ಲ, ತುಂಬ ಲೇಟ್ ಆಗುತ್ತೆ. ಮುಂಚೆ ಎಲ್ಲ ಹೆಂಗೆ ಗೊತ್ತಾ, ಈಗ ಒಂದು 2-3 ವರ್ಷದ ಹಿಂದೆ ಬೇಗ ಹೋಗಿ 7:30 ಬೆಟ್ಟಕ್ಕೆ ಹೋಗಿ 8 ಗಂಟೆಗೆಲ್ಲ ದರ್ಶನ ಮಾಡಿಕೊಂಡು 8:15 ಸ್ಕೂಲಿಗೆ ಬಿಟ್ಬಿಡ್ತಾ ಇದ್ವಿ. ಬಟ್ ಇವಾಗಂತೂ ಆಗಲ್ಲ ಗೈಸ್. ಮಿನಿಮಮ್ ಅಂದರೂ 3 ಅವರ್ ಬೇಕೇ ಬೇಕು ನಾವು ಅಮ್ಮನ ದರ್ಶನ ಮಾಡಲಿಕ್ಕೆ. ನಾವು ದೇವಸ್ಥಾನ ರೀಚ್ ಆದಾಗ ಕರೆಕ್ಟಾಗಿ 9 ಗಂಟೆ. ಬಟ್ ತುಂಬ ಅಂದರೆ ತುಂಬಾ ಮಳೆ. ನಮಗೆ ಗೊತ್ತಿಲ್ಲ ಈ ರೋಡಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ, ಬಟ್ ಇದನ್ನು ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ವಾಪಸ್ ಹಿಂದೆ ಬಂದು ಮೇನ್ ಎಂಟ್ರೆನ್ಸಿಂದ ಎಂಟ್ರಿ ಕೊಟ್ವಿ. ನೋಡಿ, ಆಷಾಢದಲ್ಲಿ 1 ತಿಂಗಳು ಈ ಕಾಲು ಹಾಕೋಕ್ಕಾಗಲ್ಲ ಬೆಟ್ಟದಲ್ಲಿ. ಈ ಆಷಾಢದಲ್ಲಿ ಯಾಕಪ್ಪ ಇಷ್ಟು ಮಹತ್ವ ಅಂದರೆ, ಅಮ್ಮ ಹುಟ್ಟಿದ್ದು ಇದೇ ಆಷಾಢ ತಿಂಗಳಲ್ಲಿ. ನಮ್ಮ ಚಾಮುಂಡೇಶ್ವರಿ ಅಮ್ಮನ ವರ್ಧಂತಿ ಕೂಡ ಇದೆ. ಎಲ್ಲಿ ನೋಡಿದ್ರು ಜನ ಜನ ಜನ. ಯಪ್ಪ ರಾಮ, ಸತೀಶ್ ಟಿಕೆಟ್ ತೊಗೊಂಬರೋಕ್ಕೆ ಅಂತ ಹೋಗಿದ್ರು. ಅಷ್ಟರಲ್ಲಿ ನಾನು ಸಣ್ಣ ಪುಟ್ಟ ಫೋಟೋ ಸೆಲ್ಫೀಸ್ ಎಲ್ಲ ತಗೋತಾ ಇದ್ದೆ. 2,000 ರೂಪಾಯಿ ಟಿಕೆಟ್, 500 ರೂಪಾಯಿ ಟಿಕೆಟ್, 300 ರೂಪಾಯಿ ಟಿಕೆಟ್ ಅಂತ ಮಾಡಿದ್ದಾರೆ. ಪಾದ ಬೆಟ್ಟ ಹತ್ಕೊಂಡ್ಬರೋರಿಗೆ, ಅರ್ಶಿನ ಕುಂಕುಮ ಹಚ್ಕೊಂಡು ಬರೋರಿಗೆ ಮೇಯ್ನ್ ಎಂಟ್ರೆನ್ಸಿಂದ ಒಂದು ಸ್ಪೆಷಲ್ ಎಂಟ್ರೆನ್ಸ್ ಮಾಡಿದ್ದಾರೆ. ನಾವು 300 ರೂಪಾಯಿ ಕೊಟ್ಟು ಇಬ್ಬರೂ ಕೂಡ 2 ಟಿಕೆಟ್ 600 ರೂಪಾಯಿ ಕೊಟ್ಟು 9 ಗಂಟೆ ಕರೆಕ್ಟಾಗಿ ಬೆಟ್ಟದ ಮೇಲಿದ್ವಿ. ದರ್ಶನ ಆದಿ ಈಚೆ ಬಂದಾಗ 12 ಗಂಟೆ ಆಗಿತ್ತು ಗೈಸ್. ನೀವು ನೋಡಲಿ ಅಂತ ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆಂಜನೇಯ ಸ್ವಾಮಿದೂ. ಸೊ ಅಮ್ಮಂದು ಪಾದಕ್ಕೆ ಕಾಣಿಸುತ್ತೆ ನಿಮ್ಗೆ. ಇವಾಗ ನಮಸ್ಕಾರ ಮಾಡ್ಕೊಳ್ಳಿ. ಸೋ ಬ್ಲೆಸ್ಡ್ ಡೇ. ಎಷ್ಟು ಜನ ಇದ್ರು ಅಂದರೆ ನಮ್ಮನ್ನು ಎಲ್ಲಿ ನೂಕಾಕ್ಬಿಡ್ತಾರೋ ತಳ್ಳಾಕ್ಬಿಡ್ತಾರೋ ಅಂತ ಭಯ. ಇದು ಅಮ್ಮಂದು ಉತ್ಸವ ಮೂರ್ತಿ. ಅಲ್ಲೆಲ್ಲ ಫೋಟೋ ತೆಗಿಯೋಂಗಿಲ್ಲ. ಬಟ್ ನೀವು ನೋಡಲಿ, ನಿಮಗೂ ಅಮ್ಮನ ದರ್ಶನ ಭಾಗ್ಯ ಸಿಗಲಿ ಈ ಆಷಾಢ ಮಾಸದಲ್ಲಿ. ಅಮ್ಮ ನಿಮಗೂ ಒಳ್ಳೇದು ಮಾಡಲಿ. ಯಾರೆಲ್ಲ ನನ್ನ ಲವ್ಲಿ ಅಕ್ಕ ತಂಗಿರೋ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಬಾಳಲ್ಲೂ ಲೈಫಲ್ಲೂ ಖುಷಿ ಅನ್ನೋದು ಸಿಗಲಿ ಅಂತ ಕಷ್ಟಪಟ್ಟು ಒಳಗಡೆ ಗರ್ಭಗುಡಿದು ಉತ್ಸವ ಮೂರ್ತಿದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಧನ್ಯೋಸ್ಮಿ. ಎಲ್ಲೋ ಬಿಟ್ಟರೆ ಗೊತ್ತಿಲ್ಲ. ಸೊ ನಾವೇನು ಪೂಜೆ ಸಾಮಾನು ತೊಗೊಂಡಿದ್ವಿ, ಅಲ್ಲಿ ಚಪ್ಪಲಿ ಬಿಟ್ಟಿದ್ರು. ಯಾರೋ ಚಪ್ಪಲಿ ಎತ್ಕೊಂಡು ಹೋಗಿದ್ದಾರಂತೆ. ಒಳ್ಳೇದಾಯಿತು, ದೇವಸ್ಥಾನದಲ್ಲಿ ಚಪ್ಪಲಿ ಎತ್ಕೊಂಡೋದ್ರು. ಇವರು ಹೊಸ್ದಾಗಿ ಅಪಾಯಿಂಟ್ ಆಗಿರೋ ನಮ್ಮ ಮೈಸೂರು DC. ಎಷ್ಟು ಸೆಕ್ಯೂರಿಟಿ ಗಾರ್ಡು ಎಲ್ಲ, ಮತ್ತು ಯಾರೋ ಮಿನಿಸ್ಟರ್ ಕೂಡ ಬಂದಿದ್ದರು. ಸಖತ್ ರಶ್ ಇತ್ತು. ಸೊ ಕೈಗೆ ನಾನು ಅಮಾವಾಸ್ಯೆ ದಾರ ಕಟ್ಟಿಸ್ಕೊತೀನಿ. ಯಾವಾಗಲೂ ರೆಡ್ ಕಲರ್ ದಾರ ಕಟ್ಟಿಸ್ಕೊತಾ ಇದ್ದೆ. ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಮರೂನ್ ಕಲರ್ ದಾರನ ಕಟ್ಟಿಸ್ಕೊತಾ ಇದ್ದೀನಿ. ಏನೋ ಒಂಥರ ಚೆನ್ನಾಗಿತ್ತು. ಏನು ಬಂದಿದ್ರು ನಮ್ಮ ಮೈಸೂರು DC, ಅವ್ರ ಹಿಂದೆನೇ ಒಂದು 50-60 ಜನ ಪೊಲೀಸ್ಗಳು ಸೆಕ್ಯೂರಿಟಿಗೆ ಬಂದಿದ್ದರು. ಅವ್ರಿಗೆಲ್ಲ ನಾನು ಅನ್ಕೋತಾ ಇದ್ದೆ ನೇಮು ಫ್ರೇಮು ಇರಬೇಕು. ಯಾಕಂದರೆ ನೇಮು ಫ್ರೇಮ್ ಇದ್ದರೆ ಎಷ್ಟು 5-10 ನಿಮಿಷಕ್ಕೆ ಅಮ್ಮನ ದರ್ಶನ ಆಗೋಯ್ತು ಅವ್ರಿಗೆ. ನಾವು 2-2 ಅವರ್ 3-3 ಅವರ್ 300 ರೂಪಾಯಿ ಟಿಕೆಟ್ ಕೊಟ್ಟು ತಗೊಂಡು ಕಾಯ್ತಾ ನಿಂತಿದ್ವಿ. ಎಷ್ಟು ಜನ ಅಂತೀರಾ. ಸೊ ಆ ಸರ್ DC ಅವರು ಹೊಸ್ದಾಗಿ ಬಂದಿದ್ದಾರೆ. ಹಳೆಯವರು ಇದ್ದವರು ಸತೀಶ್ಗೆ ಗೊತ್ತಿತ್ತು. ಸೊ ನೋಡಿ, ಅವ್ರ ಹಿಂದೆ ಒಳ್ಳೆ ಬೆಲ್ಲದ ಹಿಂದೆ ನೊಣ ಹೋಗುತ್ತಲ್ಲ ಅಂತ. ಅಷ್ಟರಲ್ಲಿ ಯಾರೋ ಒಬ್ಬರು ಮಿನಿಸ್ಟರ್ ಕೂಡ ಬಂದ್ರಂತೆ. ಸೊ ತುಂಬ ಜನ ಫೋಟೋಗ್ರಾಫರ್ಸು ಅವರು ಇವರು ಮಧ್ಯ ನನ್ನ ಸಬ್ಸ್ಕ್ರೈಬರ್ ಕೂಡ ನನ್ನ ಗುರ್ತಿಡ್ದು ನನ್ನ ಜೊತೆ ಫೋಟೋ ತಗೊಂಡ್ರು. ಇವರು ಫಾಲೋವರ್ ಅಂತೆ. ತುಂಬ ಖುಷಿ ಆಯಿತು ನನಗೆ. ಅಷ್ಟು ಕ್ರೌಡಲ್ಲೂ ಗುರ್ತಿಡ್ದು ಬಂದು ಮಾತಾಡ್ಸಿದ್ರು. ಮಂಜುಳಾ ಮ್ಯಾಮ್ ಅಂತ ವಿಜಯನಗರದಲ್ಲಿರೋರು, ಅವರು ಬಂದು ಮಾತಾಡ್ಸಿದ್ರು. ಗೈಸ್, ರೋಡ್ ಫುಲ್ ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸತೀಶ್ ಕಾರ್ ತರಕ್ಕೆ ಹೋಗಿದ್ದಾರೆ. ಸುಮಾರು ಜನ ನನ್ನ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್
ಎಲ್ಲ ಸಿಕ್ಕಿದ್ರು. ಸ್ವಲ್ಪ ಜನ ಫೋಟೋ ತೆಕ್ಕೋತಾರೆ, ಸ್ವಲ್ಪ ಜನ ನಾಚಿಕೆ ಪಟ್ಕೋತಾರೆ, ಫೋಟೋಸ್ ಎಲ್ಲ ಬೇಡ ಮೇಡಮ್ ಅಂತಾರೆ. ಎಲ್ಲ ವಿಶ್ ಮಾಡಿದ್ರು, ಸೊ ಖುಷಿ ಆಯಿತು. ವಿಶ್ ಮಾಡ್ತಾರಲ್ಲ ಪ್ರೀತಿಯಿಂದ, ಅದೇ ಮುಖ್ಯ. ನೋಡಿ ಮಹಿಷಾಸುರ ನನ್ನ ಹಿಂದೆಗಡೆ ಸಖತ್ ರಶ್ ಇದೆ ಗೈಸ್. ನಾವು 300 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಹೋಗಿದ್ದಿದ್ದು, ಅಂಥದ್ರಲ್ಲೂ 2 ಅವರ್ಸ್ ಆಯಿತು. ಇನ್ನು ನಾಳೆ ಒಂದಿನ ಬಿಟ್ಟರೆ 2500 300 ಅಷ್ಟೇ ಇರೋದು ಟಿಕೆಟು. ಸಖತ್ ದುಡ್ಡು ಗೌರ್ಮೆಂಟಿಗೆ ಮಾತ್ರ. ವೆರಿ ಗುಡ್ ಮಾರ್ನಿಂಗ್. ನಾನೇ ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರು ಚಾಮುಂಡಿ ಬೆಟ್ಟದಿಂದ. ಸುಮಾರು ಜನ ತುಂಬ ವಿಶಸ್ ಕಳಿಸ್ತಾ ಇದ್ದೀರಾ ನನ್ನ ಹುಟ್ಟುಹಬ್ಬಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅಲ್ ಲಾಟ್. ಲವ್ ಯು ಜಾಸ್ತಿ. ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ನಿಮಗೂ ಆಗಲಿ. ಸುಮಾರು ಜನ ಮೆನ್ಷನ್ ಮಾಡಿ ಸ್ಟೋರಿಗೆ ಹಾಕೋತಾ ಇದ್ದೀರಾ. ಆದಷ್ಟು ರಿಪ್ಲೈ ಮಾಡಿದ್ದೀನಿ. ರಿಪ್ಲೈ ಮಾಡಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಫ್ರೀ ಮಾಡಿಕೊಂಡು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಟಮ್ ಆಫ್ ಮೈ ಹಾರ್ಟ್. ಲವ್ ಯು ಜಾಸ್ತಿ. ದೇವಸ್ಥಾನಕ್ಕೆ ಅಂತ ಕರ್ಕೊಂಬಂದ್ಬಿಟ್ಟು ನೋಡಿ ಧನ್ಯವಾದ ಸಂತೆಪಟ್ಟೆ. ಈರುಳ್ಳಿ ಈರುಳ್ಳಿ ಖಾಲಿ ಆಗ್ಬಿಟ್ಟಿತ್ತು ಗೋಡನಲ್ಲಿ. ಗೋಡನ್ಗೆ ಈರುಳ್ಳಿ ಬೇಕು ಅಂತ 2 ಮೂಟೆ ಈರುಳ್ಳಿ ತಗೋತಾ ಇದ್ದೀವಿ. ದರ್ಶನ ಅಂತೂ ಅಯ್ಯಪ್ಪ ತಳ್ಳಿಟ್ಬಿಟ್ರು ಗೈಸ್. ಅಷ್ಟು ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಹೋಗಿರ್ತೀವಿ. ಒಂದು 5 ನಿಮಿಷ ನಿಮ್ಮದೇ ಇದ್ದರು ನೋಡಲಿ ಬಿಡೋಣ ಅಂತ ಕ್ಯಾರೆ ಬಿಡಲ್ಲ. ನಮ್ಮ DC ಹೊಸ್ದಾಗಿ ಮೈಸೂರಿಗೆ ಬಂದಿರೋಂಥ DC ಕೂಡ ಬಂದಿದ್ದರು. ಫುಲ್ಲು ಗೈಸ್, ಲೈಫಲ್ಲಿ ಏನೇ ಆದರೂ ದುಡ್ಡು ಮಾಡಬೇಕು, ನೇಮ್ ಮಾಡಬೇಕು, ಫೇಮ್ ಮಾಡಬೇಕು, ಆ ಥರ ನಾವು ಸೆಕ್ಯೂರಿಟಿ ಜೊತೆ ಬಂದು ಸುತ್ತಮುತ್ತ ಪೊಲೀಸು ನೋಡ್ಬಿಟ್ಟು ನನಗೆ ಹೋಗೊಂದು ಸೆಲ್ಫಿ ತಗೊಳ್ಳೋಣ ಅಂತಿದ್ದೆ. ಯಾರಮ್ಮ ನೀನೊಂದು ತಳ್ಳಿ ಬೀಳ್ಬಿಟ್ಟರು ಅಂತ ಹೋಗಲಿಲ್ಲ ಗೈಸ್. ನನ್ನ ಹತ್ರನೇ ಸುಮಾರು ಜನ ಸೆಲ್ಫಿ ತಗೋತಾರೆ. ಇವತ್ತು ನನ್ನ ಫಾಲೋವರ್ಸ್ ಎಲ್ಲ ಸಿಕ್ಕಿದ್ರು, ತುಂಬ ಇಷ್ಟಪಟ್ಟು ವಿಶ್ ಮಾಡಿದ್ರು, ಖುಷಿ ಆಯಿತು. ಅವ್ರ ಹೆಸರು ಕೇಳಲಿಲ್ಲ ಗೈಸ್, ನೋಡ್ತಿದ್ದೀನಿ. ನನ್ನ ಕಾಲು ಹೆಂಗಾಗಿದೆ ಗೊತ್ತಾ, ತೋರಿಸ್ತೀನಿ ಬನ್ನಿ. ಹೊಸ ಸೀರೆ ನೋಡಿ, ನನ್ನ ಕಾಲು ನೋಡಿ, ಯಪ್ಪ ದೇವ ಗೈಸ್ ಹೆಂಗಾಗ್ಬಿಟ್ಟಿದೆ ನೋಡಿ. ಎಲ್ಲ ಬದಿ 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 ಇಲ್ಲಿ ನೋಡಿ ಗೈಸ್, ಎಲ್ಲ ಬದಿ. ಹಿಂದೆ ಸ್ಯಾರಿ ನೋಡಿದ್ರೆ ಎದುರ್ಕೊಬಿಡ್ತೀರ. ಹೊಸ ಸ್ಯಾರಿ, ಪೆಟಿಕೋಟ್ ಎಲ್ಲ ಮಣ್ಣು ಬದಿ ಕೊಚ್ಚೆ. ಏನಾರ ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಬಂದಿದ್ದಿದ್ರೆ ನನಗತಿ ಗೋವಿಂದ ಗೋವಿಂದ ಆಗ್ಬಿಡೋದು. ಈ ಪಾದ ಗಬ್ಬು ಪಾದ, ಈ ಪಾದ ಕೊಚ್ಚ ಪಾದ. ಈರುಳ್ಳಿ ಆಯಿತು ತಗೊಂಡು 2 ಮೂಟೆ, 1 ಮೂಟೆ, 2 ಮೂಟೆನಾ? ಈರುಳ್ಳಿ ಅಂದರು, ಈರುಳ್ಳಿ ಆಯಿತು, ಬೆಳ್ಳುಳ್ಳಿ ಆಯಿತು, ಮೈದಾ ಆಯಿತು, ಸಕ್ಕರೆ ಆಯಿತು. ಈಗ ಅಕ್ಕಿ ಮೂಟೆ ತೊಗೊಂಬರಕ್ಕೆ ಹೋಗಿದ್ದಾರೆ ಗೈಸ್. ಹಾಕಿದ್ದೀರಾ ಅಕ್ಕಿ ಮೂಟೆ? ಅಲ್ಲೇ ಇದ್ದಾರೆ ನೋಡಿ. ಜಸ್ಟ್ ಮನೆಗೆ ಬಂದ್ವಿ, ಸಿಕ್ಕಾಪಟ್ಟೆ ಮಳೆ ಬಂದ್ಬಿಟ್ಟಿದೆ. ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿದೆ. ಸಖತ್ ಅಂದರೆ ಸಖತ್ ಮಳೆ ಬಂದ್ಬಿಟ್ಟಿದೆ ಗೈಸ್. ಕಾರಲ್ಲಿ ಬರುವಾಗಲೇ ಮಲ್ಕೊಂಡ್ಬಿಟ್ಟಿದ್ದೀನಿ, ನಂಗೆ ಗೊತ್ತೇ ಆಗಲಿಲ್ಲ. ಅದು ಈರುಳ್ಳಿ ಮೂಟೆ, ಅಕ್ಕಿ ಮೂಟೆ, ಎಣ್ಣೆ ಟೀನು ಏನೂ ಎತ್ತಿಟ್ಟಿಲ್ಲ. ಸಿಕ್ಕಾಪಟ್ಟೆ ಮಳೆ ಸೋನೆ ಹನಿತಾನೇ ಇದೆ. ಸ್ಯಾರಿ ಎಲ್ಲ ಹೋಯ್ತು, ಹಿಂದೆ ಫುಲ್ ಬದಿಯಾಗಿದೆ. ಫಸ್ಟು ಕೈಕಾಲು ತೊಳಿತೀನಿ. ಓಕೆ, ಮನೆಗೆ ಬಂದೆ. ಅಷ್ಟರಲ್ಲಿ ನನ್ನ ಲವ್ಲಿ ಫ್ರೆಂಡ್ ನನಗೋಸ್ಕರ ನಮ್ಮ ಹೊಸ ಮನೆ ಹತ್ರ ಇರೋವಂಥ ಫ್ರೆಂಡ್ ಗುಲಾಬ್ ಜಾಮೂನ್ ಕೂಡ ತಂದುಕೊಟ್ಟು ವಿಶ್ ಮಾಡಿ ಹೋದರು. ಅವರಿಗೆ ಫೋಟೋ ವೀಡಿಯೋದಲ್ಲೆಲ್ಲ ಬರೋಕ್ಕೆ ಇಷ್ಟ ಇಲ್ಲ. ಸೊ ಅವ್ರು ಹೋದ್ಮೇಲೆ ಬೆಳಗ್ಗೆಯಿಂದ ಕಾಯ್ತಾಯಿದ್ರಂತೆ. ದೇವಸ್ಥಾನದಿಂದ ಬಂದ ತಕ್ಷಣ ಮನೆಗೆ ಬಂದಿದ್ದರು. ಕೂತ್ಕೊಂಡು ಜಾಮೂನ್ ತಿಂತಾಯಿದ್ದೀನಿ. ನನಗೆ ಲೂಸ್ ಮೋಷನ್ ಕೂಡ ಆಗಿತ್ತು, ಹೊಟ್ಟೆ ನೋವು ಕೂಡ ಇತ್ತಲ್ವ. ಇದು ಒಳ್ಳೆಯದು ಲೂಸ್ ಮೋಷನ್ಗೆ ಅಂದ್ಬಿಟ್ಟು ಗುಲಾಬ್ ಜಾಮೂನ್ ತುಂಬ ಇಷ್ಟ ನನಗೆ. ಗುಲಾಬ್ ಜಾಮೂನ್ ಸತೀಶ್ ಮಾಡೋ ಜಾಮೂನ್ ಇಷ್ಟ. ಅಷ್ಟರಲ್ಲಿ ನಮ್ಮ ಹಳೆ ಮನೆ ಹತ್ರ ಇರೋವಂಥ ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಕೂಡ ಬಂದರು. ಏನಿವೆಲ್ಲ ಫಾರ್ಮಾಲಿಟೀಸು? ನೀವು ಕೂತ್ಕೊಳ್ಳಿ ಫಸ್ಟು. ಅಯ್ಯೋ ಥ್ಯಾಂಕ್ ಯು, ಲವ್ ಯು. ಚೆನ್ನಾಗ್ತದೆ. ಥ್ಯಾಂಕ್ ಯು ಸೊ ಮಚ್. ಅಡುಗೆ ಮನೇಲಿ ಯಾಕೆ ತಗೊಂಬಂದಿದ್ದೀರಾ? ಏನು ಕೊಡೋಣ ನನಗೆ? ಬನ್ನಿ ಈ ಕಡೆ, ಅಡುಗೆ ಮನೆ ಬಿಟ್ಟು. ನನಗಿರೋ ಕೆಲವೊಂದಷ್ಟು ಕ್ಲೋಸ್ ಫ್ರೆಂಡ್ಸಲ್ಲಿ ಇವರು ಕೂಡ ಒಬ್ಬರು, ಸುಜಿ ಅಂತ. ನಮ್ಮ ಹಳೆ ಮನೆ ಹತ್ರದಿಂದ, ನನ್ನ ಮದುವೆ ಆದಾಗಿಂದ ನನ್ನ ಫ್ರೆಂಡ್. ಥ್ಯಾಂಕ್ ಯು ಸುಜಿ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಜಾಸ್ತಿ. ಚಾಕ್ಲೇಟ್ಸ್, ಗೌನ್ ಎಲ್ಲ ತೊಗೊಂಬಂದು ಕೊಟ್ಟರು. ನನಗೆ ತುಂಬ ಖುಷಿ. ಅವೆಲ್ಲ ಹಾಕೊಂಬರತ್ತೆ ಅಂದ್ಬಿಟ್ಟಿದ್ದೀನಿ ಹುಡುಕಿ. ನೋಡ್ತೀನಿ ರೀ. ಆಯ್ತು ನೋಡೋಣ. ಅಲ್ಲ ನೀವು ಯಾಕೆ ತಂದ್ರಿ ಇವೆಲ್ಲ? ಹಾಕೊಳ್ಳಲ್ಲ ಈಗ. ಇಲ್ಲ, ಚೆನ್ನಾಗೈತೆ, ಆಗುತ್ತೆ.
ಆಮೇಲೆ ಹಾಕೋತೀನಿ ಸಂಜೆ. ನಿಮ್ಗೆ ಫೋಟೋ ಕಳಿಸ್ಬೇಕು ತಾನೇ? ಕಳಿಸ್ತೀನಿ ಬಿಡಿ, ಆಯಿತು. ಥ್ಯಾಂಕ್ ಯು. ಇವೆಲ್ಲ ಏನಕ್ಕೆ ಅಂದರೆ ನಾನು ಹೇಳ್ತೀವಿ ಅದನ್ನ. ತರಬಾರ್ದು, ಅವೆಲ್ಲ ಫಾರ್ಮಾಲಿಟೀಸು. ನನ್ನ ಫ್ರೆಂಡ್ ಕೊಟ್ಲು ಅಂತ ಆಕಳೆ. ಸ್ವಲ್ಪ ಊಟ ಮಾಡ್ಕೊಂಡೋಗಿ ಬನ್ನಿ. ಈ ಬಂದಿದೆ 1 ವರ್ಷದಿಂದ ನೀವು. ಅವ್ರ ಜೊತೆ ಮಾತಾಡ್ತಾ ಸಿಂಪಲ್ಲಾಗಿ ಹೆಸ್ರು ಬೇಳೆ, ಸಾಂಬಾರು ಬೇಳೆ, ಸೊಪ್ಪು ಎಲ್ಲ ಹಾಕಿ ಸೊಪ್ಪಿನ ಸಾಂಬಾರು ಮಾಡಿದೆ. ಸೊ ಸ್ವಲ್ಪ ಕಾಳು ಗೊಜ್ಜೆಲ್ಲ ಮಾಡಿದೆ, ಬರ್ತಡೇ ಅಲ್ವಾ ಅಂತ ರೈಸ್ ಮಾಡಿದ್ದೆ. ನನಗೆ ಯಾಕೋ ತುಂಬ ಹೊಟ್ಟೆ ನೋವ್ತಾಯಿತ್ತು ಗೈಸ್. ಅದಕ್ಕೆ ಸತೀಶ್ ಅಂದರು, ಇಲ್ಲ ನಂಗೆ ಮುದ್ದೆ ಬೇಕೇ ಬೇಕು, ಬೆಳಗ್ಗೆ 2 ಇಡ್ಲಿ ತಿಂದಿದ್ದು ಅಂತ. ಏನೋ ಬಾಯ್ಬಿಟ್ಟು ಕೇಳ್ಕೊತಾ ಇದ್ದಾರಲ್ಲ ಅಂತ ನನ್ನ ಫ್ರೆಂಡ್ಗೂ ಹಿಂಸೆ ಕೊಟ್ಟೆ, ಊಟ ಮಾಡ್ಕೊಂಡು ಹೋಗ್ರಿ ಇರ್ರಿ ಅಂತ. ಇಲ್ಲ, ನನ್ನ ಹಸ್ಬೆಂಡ್ ಇದ್ದಾರೆ, ಅವ್ರು ನೈಟ್ ಶಿಫ್ಟು ಅಂತೇಳಿ ಅವ್ರು ಹೊರಟ್ಬಿಟ್ರು. ಸೊ ನನಗೆ ಯಾಕೋ ತುಂಬಾ ಹೊಟ್ಟೆ ನೋವು, ಅನ್ಈಸಿ ಫೀಲ್ ಆಗ್ತಾಯಿತ್ತು. ಸತೀಶ್ ಒಬ್ರಿಗೆ 1 ಮುದ್ದೆ ಅಲ್ವಾ ಅಂತ 5 ನಿಮಿಷ ಆಗುತ್ತೆ ಅಷ್ಟೇ. ಸೊ ಮಿಕ್ಸ್ಚರ್ ಎಲ್ಲ ಇತ್ತು, ಚಿಪ್ಸ್ ಎಲ್ಲ ಇತ್ತು, ಅದ್ರ ಜೊತೆ ತಿಂತಾರೆ ಅಂದ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಮಾಡಿ ಕೊಟ್ಟೆ. ನಾನು ಒಂದು ಸ್ವಲ್ಪ ಸೊಪ್ಪಿನ ಸಾಂಬಾರು ಬಿಸಿ ಇತ್ತಲ್ಲ ಅಂದ್ಬಿಟ್ಟು ಚೂರು ರೈಸ್ ಹಾಕ್ಕೊಂಡು ಸೊಪ್ಪಿನ ಸಾಂಬಾರಲ್ಲಿ ತಿಂದು ಚೂರು ಅನ್ನ ಮೊಸರು ತಿನ್ನೋಣ ಅಂತ ಹೇಳಿ ಊಟ ಮಾಡಿದೆ. ಊಟ ಮಾಡಿದ ತಕ್ಷಣ ನನಗೆ ಒಂದು ಟ್ಯಾಬ್ಲೆಟ್ ಆದರೂ ತಂದು ತಿನ್ಬಿಡ್ಬೇಕಪ್ಪ ಅನ್ನಿಸ್ತಿತ್ತು. ಜಾಮೂನ್ ತಿಂದಿದ್ನಲ್ವ, ನೋಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಅಷ್ಟರಲ್ಲಿ ಹೂವೆಲ್ಲ ನಾವು ಮಾರ್ಕೆಟಿಂದ ಬರುವಾಗಲೇ ಹೂವು ತೊಗೊಂಬಂದಿದ್ವಿ, ಸುಗಂಧರಾಜ ಹೂವು. ನಾಳೆ ಪೂಜೆ, ಯಾಕಂದರೆ ಶುಕ್ರವಾರಕ್ಕೆ ಮೊದಲನೇ ಆಷಾಢ ಶುಕ್ರವಾರ ಇರೋದ್ರಿಂದ ಹೂ ತುಂಬ ಬೇಕಾಗತ್ತೆ ನನಗಂತೂ. ಕೂತ್ಕೊಂಡು ಕಟ್ಕೊಳ್ಳೋಣ ಅಂತ ಕಟ್ಕೊತಾ ಇದ್ದೆ. ಎಲ್ಲಿತ್ತೋ ಗೊತ್ತಿಲ್ಲ ಗೈಸ್, ಮಳೆ. ಹೂ ಕಟ್ಟುತ್ತಾನೆ ಇದ್ದೆ, ಮುಗಿತಾನೆ ಇಲ್ಲ, ನಿದ್ರೆ ಬಂದಂಗೆ ಆಗ್ತಾಯಿದೆ. ಬಟ್ ಹಿಡ್ದಿರೋ ಕೆಲಸ ಬಿಡೋಕ್ಕಾಗೋದೇ ಇಲ್ಲ, ಪೂಜೆಗೂ ಬೇಕೇ ಬೇಕು. ಫಸ್ಟ್ ಇದನ್ನು ಮುಗಿಸ್ಬಿಡೋಣ ಅಂತ. ಸಖತ್ ಮಳೆ ಗೈಸ್, ನೋಡಿ ಎಷ್ಟು ಜೋರು ಮಳೆ ಅಂದರೆ ಯಪ್ಪ ಭಗವಂತ. ನಾವು ದಿನಸಿ ತಂದಿದ್ವಿ ಅಲ್ವಾ, ಅದೆಲ್ಲ ಕಾರಲ್ಲೇ ಇತ್ತು, ಇಳಿಸೇ ಇರಲಿಲ್ಲ. ನನಗೆ ಅದು ಒಂದು ಟೆನ್ಷನ್, ಎಲ್ಲಿ ನೆಂದೋಗ್ಬಿಡುತ್ತಪ್ಪ ಭಗವಂತ ಅಂತ ಅನ್ಕೋತಾ ಇದ್ದೆ. ರಾತ್ರಿ ಚಾಮುಂಡಿ ಬೆಟ್ಟ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಇವಾಗೆಲ್ಲ ನೋಡಿದ್ರೆ ಮೋಡದಲ್ಲಿ ಏನೂ ಕಾಣೋದೇ ಇಲ್ಲ. ಈ ಆಷಾಢದಲ್ಲೇ ಹಾಗೆ ಗೈಸ್, ಮೈಸೂರು ಅಂದರೆ ಜಿಂಗ್ ಚಾಕಾಗಿರುತ್ತೆ. ಒಳ್ಳೆ ನವರಾತ್ರಿ ದಸರಾ ಥರ ಫೀಲ್ ಆಗ್ತಾ ಇದೆ ನನಗೆ. ನಾನು ಬೆಳಗ್ಗೆ ಮಾಡಿದ್ದಂಥ ಶಾವಿಗೆ ಖೀರ್ನ ತಿಂದೇ ಇರಲಿಲ್ಲ, ಇವಾಗ ಟೇಸ್ಟ್ ಮಾಡೋಣ ಅಂತ ತಿಂತಾಯಿದ್ದೀನಿ. ಸತೀಶ್ ಅಂತೂ ಮುದ್ದೆ ತಿಂದು ಗಡತ್ತಾಗಿ ನಿದ್ದೆ ಹೊಡಿತಾ ಇದ್ದಾರೆ. ನನಗೆ ಆ ಪುಣ್ಯ ತಂದಿಲ್ಲ ಗೈಸ್, ನಿದ್ದೆ ಮಾಡೋ ಪುಣ್ಯ ನಾನು ತಂದಿರೋದು. ಕೆಲಸ ಮಾಡೋ ಪುಣ್ಯ ತಂದಿದ್ದೀನಿ. ಡಿಫ್ರೆಂಟಾಗಿತ್ತು ಟೇಸ್ಟ್ ವೈಸು. ಮಿಲ್ಕ್ ಮೇಡ್ ಹಾಕಿ ಮಾಡಿರೋದಕ್ಕೆ ಸಖತ್ತಾಗಿತ್ತು. ಒಂದು ಮಿಲ್ಕಿ ಮಿಸ್ಟ್ದು ಒಂದು ಚಾಕ್ಲೇಟ್ ಬರ್ತಿತ್ತಲ್ವ, ಆ ಥರ ಇತ್ತು. ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು. ಅದು ಬಿಟ್ಟರೆ ನಾನು ಬೆಳಗ್ಗೆ ಮಾಡಿದಾಗ 6 ಗಂಟೆ, 5:45, ಇವಾಗ ತಿಂತಾ ಇರೋದು ನಾನು 3 ಗಂಟೆಲಿ. ಟೈಟ್ ಆಗದೆ ಇನ್ನೇನಾಗುತ್ತೆ ಅಲ್ವಾ. ಸೊ ಸೂಪರಾಗಿತ್ತು. ಒಂದು 5-10 ನಿಮಿಷ ಮಲ್ಕೊಂಬಿಡೋಣಪ್ಪ ಅಂತ ಅನ್ನಿಸ್ತಾ ಇತ್ತು. ಇನ್ನು ಮಕ್ಕಳು ಬಂದುಬಿಡ್ತಾರೆ ಸಂಜೆಗೆ ಅಂತ ಹೇಳಿ ಅವ್ರಿಗೂ ಕೂಡ ಹಾಲೆಲ್ಲ ಕಾಯಿಸಿ ಇಟ್ಟು ಅದು ಇದು ಸಣ್ಣ ಪುಟ್ಟ ಬಟ್ಟೆ ಎತ್ಕೊ ಮಡ್ಚು ಇದೇ ಕೆಲಸ ಆಗೇ ಹೋಯ್ತು. ನೋಡ್ತಾ ಸಂಜೆ ಆಗೇ ಹೋಯ್ತು. ಮಕ್ಕಳಿಗೆಲ್ಲ ಹಾಲು ಕೊಟ್ಟು ಹೊಟ್ಟೆ ನೋವು ಇನ್ನೂ ಕಮ್ಮಿ ಆಗೇ ಇಲ್ಲ. ದೇವರೇ ಬೇಗ ಹೊಟ್ಟೆ ನೋವು ಕಮ್ಮಿ ಮಾಡಪ್ಪ ಅಂತ ಕೇಳ್ಕೊತಾ ಇದ್ದೆ. ನನ್ನ ಮಗನಿಗೆ ಮನೇಲಿ ಬಟ್ಟೆ ಇಲ್ವಂತೆ, ಯಾವಾಗಲೂ ಹಂಗೆ ಬರೀ ಮೈ ಬಿಟ್ಕೊಂಡು ಶೆಕೆ ಅಂತೆ ಗೈಸ್. ಈ ಚಳಿಲಿ ಅವನಿಗೆ ಶೆಕೆ ಬಂದಿದೆಯಂತೆ, ಸ್ವಲ್ಪ ಓದಿಸ್ತಾ ಇದ್ದೆ. ನೋಡ್ತಾ ಸಂಜೆ ಆಗೇ ಹೋಯ್ತು. ಸಂಜೆ ಪೂಜೆ ಕೂಡ ಆಯಿತು. ಯಾಕೋ ನಂಗೆ ಹೊಟ್ಟೆ ನೋವು ಕಮ್ಮಿ ಆಗೇ ಇಲ್ಲ. ಸೊ ಸಿಂಪಲ್ಲಾಗಿ ಏನೂ ರೆಡಿ ಇಲ್ಲ. ನನ್ನ ಫ್ರೆಂಡ್ ಕೊಟ್ಟಿದ್ದು ಗೌನ್ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣ್ತಾ ಇದೆ, ಆಲ್ರೆಡಿ ನನ್ನ ಹತ್ರ ಈ ಥರದ್ದು ಗೌನ್ ಇದೆ, ಬಟ್ ಸೇಮ್ ಕಲರ್, ಸ್ವಲ್ಪ ಈ ಪ್ಯಾಟರ್ನ್ ಅಷ್ಟೇ ಚೇಂಜ್. ಥ್ಯಾಂಕ್ ಯು ಸುಜಿ, ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್ ಫಾರ್ ಲವ್ಲಿ ಗೌನ್. ಲವ್ ಯು. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ ಆಯಿತಾ. ನಾನು ಆಲ್ರೆಡಿ ಬೇರೆ ಒಂದು ಗೌನ್ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ ಸಂಜೆ ಕೇಕ್ ಕಟ್ಟಿಂಗಿಗೆ ಅಂತ. ಬಟ್ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು, ಅವ್ರಿಗೂ ಖುಷಿಯಾಗಲಿ ಅಂತ ಅಂದ್ಬಿಟ್ಟು ಈ ಗೌನ್ನೇ ವೇರ್ ಮಾಡಿದೆ. ಕರೆಕ್ಟಾಗಿದೆ ಫಿಟ್ಟಿಂಗ್ಸ್ ಎಲ್ಲ. ಸ್ವಲ್ಪ ಕಪ್ಸ್ ಎಲ್ಲ ರಿಮೂವ್ ಮಾಡಿಸ್ಬೇಕು, ಬಟ್ ಕೇಕ್ ಕಟ್ಟಿಂಗಿಗೆ ಇರಲಿ ಅಂದ್ಬಿಟ್ಟು ಹಾಕ್ಕೊಂಡೆ. ಹೇಗೆ ಕಾಣ್ತಾ ಇದ್ದೀನಿ, ಚೆಂದ ಕಾಣ್ತಾ ಇದ್ದೀನ ಕಮೆಂಟ್ ಮಾಡಿ. ನನಗಂತೂ ಇಷ್ಟ ಆಯಿತು. ಆಲ್ರೆಡಿ ಸೇಮ್ ಮೆಟೀರಿಯಲ್, ಸೇಮ್ ಕಲರ್, ಸೇಮ್ ಪ್ಯಾಟ್ರನ್ ನನ್ನ ಹತ್ರ ಒಂದು ಗೌನ್ ಆಲ್ರೆಡಿ ಇದೆ. ಸೊ ಪರವಾಗಿಲ್ಲ, ಇಟ್ಸ್ ಓಕೆ ಅಂತ ಹೇಳಿ ಹಾಕ್ಕೊಂಡು ಸಿಂಪಲ್ ಸತೀಶ ತಂದಿದ್ದಂಥದ್ದು ಬ್ಲ್ಯಾಕ್ ಫಾರೆಸ್ಟ್, ಬ್ಲ್ಯಾಕ್ ಕರೆಂಟ್ ಐ ಥಿಂಕ್ ಇದು ಕೇಕು. ಸೊ ಸಿಂಪಲ್ಲಾಗಿ ಮನೇಲಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿದ್ವಿ. ಸೇನು ಕೊಡು, ತಗೊಳ್ಳಿ ಅಪ್ಪಂಗೆ ಕೊಡು. ಚಾರು ಫಸ್ಟ್ ಅಪ್ಪಂಗೆ ಕೊಡು. ತಗೊಳ್ಳಿ ಒಂದು ಪ್ಲೇಟ್ ತರಕು ಚಾರು. ಅಮ್ಮ ಅದೇನೋ ರಬ್ಬರ್ ಬ್ಯಾಂಡ್ ಬೇರೆ ಹಾಕಿ ಕಳಿಸ್ತಾರೆ. ತಂದ್ಬಿಟ್ಟಿದ್ವಿ ಯಾರಿಗೆ
ಚೆನ್ನಾಗೈತೆ ಬ್ಲ್ಯಾಕ್ ಕರೆಂಟ್ ತರಬಾರ್ದಿತ್ತು. ಅದು ಡೆಸರ್ಟ್ ಕೇಕ್ ಹೋದು ಡೆಸರ್ಟ್ ಕೇಕ್ ಇದು. ಅಲ್ಲಿ ತಗೊಂಬ ನ್ಯಾಪ್ಕಿನ್. ಏನಿದು? 5 ಸ್ಟಾರ್ 10 ರೂಪೀಸ್. ಹಾ ಅವಳೇ ಹೇಳಿದ್ದು. ಚಾಕ್ ಕತ್ತರಿ ತಂಬವು. ಇದೇನು ಇಷ್ಟ ಅದೊಂದು ಕಟ್ ಮಾಡಕ್ಕೆ ಕತ್ತೀನಿ ನಾ. ಇರೋ ನೀನು ಒಂದು ನಿಮಿಷ. ನಂಗೆ ಗಿಫ್ಟ್ ನಾಳೆ ಕೊಡ್ತೀನಿ ಅಮ್ಮ. ಮಣ್ಣು ಗಿಫ್ಟ್ ಇಲ್ಲ ನಿಮ್ಗೆ ಅಂತ ನನಗೆ ಗೊತ್ತು. ಇದಕ್ಕಪ್ಪ ಹಿಂಗಾಯ್ತಾ ಇದ್ಯಾ? ಅವ್ರು ಬರೀ ಇದು ತಗೋತಾವ. ಚಾಕ್ಲೇಟ್ ಅದು. ಕತ್ರಿ ತಗೊಂಬರೆ. ಸರ ಲೇ ನಾನು ಇದು ಹಾಕತ್ತೀನೇನೆ ಚಾರ್ವಿ. ಥ್ಯಾಂಕ್ ಯು. ನೀನೇ ಹಾಕೋ. ಪಿಕಾಕ್ ಸರ ಸಿಲ್ವರ್ ಕಲರ್ ಹೇಳಿದ್ರೆ ಅದೇ ಥರ ಗೋಲ್ಡನ್ನೇ ಮಾಡಿಸೋಣ. ಅಯ್ಯೋ ಗೋಲ್ಡನ್ನ ಮುಸುಡಿ ನೋಡೋದ್ರಿಂದ ಆರ್ಟಿಫಿಷಿಯಲ್ ಎಷ್ಟು ದುಡ್ಡು ಕೊಟ್ಟೆ? ನೀನೆ ಒಂದು ಪುಟಾಣಿ ತಂದಿದ್ರೆ ನೀನೇ ಹಾಕೋಬೋದಾಗಿತ್ತ ವಿತೌಟ್ ಡಾಲರು. ಎಲ್ಲಿ ಬೇಕಾ ಸರ್ ನಿಂಗೆ ಸ್ವಲ್ಪ ತಗೊಳ್ಳಿ ಬಾ ಇಡಿ. ತಗೊಳ ಸಾಕಾಯ್ತಾ? ಮತ್ತೆ ಮನೆಗೆ ಬಂದು ಕೇಕ್ ಕೊಡು ಅಂದೆ. ಮನೆಗೆ ಬಂದು ಕೇಕ್ ಕೊಡು ಅಂದ. ಒಂದು ನಿಮಿಷ ಇರು, ನನ್ನ ಕೂದಲಿಗೆಲ್ಲ ಸಿಗಾಕಸ್ತೀಯ ನೀನು ಪುಟ್ಟ. ನನ್ನ ಆಯ್ತು ಹಾಕು. ನಾನು ಇದು ಹಾಕತ್ತೀನ ಚಾರಿಂಗ್ ತಂದಿದ್ಯಲ್ಲ ಬಿಡು ಸಾಕು ಆಯ್ತು. ನೋಡಿ ಗಾಯ್ಸ್ ನನ್ನ ಮಗಳು ಗಿಫ್ಟ್ ಸರ. ಓ ಓ ಫಿಶ್ ಡಾಲರ್. ನೀನು ಮುಸುಡಿಗೆ ತಿಂತಾ ಇದ್ಯಾ? ತಿಂದ್ಯಾ? ಅಲ್ಲೋ ಕುಣಿ ರೋಡಲ್ಲಿ ಅಷ್ಟೇ ನಿನ್ನ ಕೈಲಾಗೋದು. ಬಿಚ್ಚು ಮಗಳೇ, ಕೂದಲೆಲ್ಲ ಕಿತ್ತೋಯ್ತೈತೆ. ಏನು ತಂದ ಕೇಳೋ ನಿನ್ನ ಮಗ ಗಿಫ್ಟ್ ಅವ್ರಿ? ಏನ್ ತಂದ? ಸೊ ಸತೀಶ್ಗಂತೂ ಈ ಥರ ಸೆಲೆಬ್ರೇಷನ್ ಆ ಥರದ್ದೆಲ್ಲ ಇಷ್ಟ ಇಲ್ಲ ಗೈಸ್. ಅವರು ಓಪಿರೈನ್ ಕಾಲ್ದವರು. ಬಟ್ ಕೇಕ್ ತಂದಿದ್ದಾರೆ, ಅವರೇ ತಂದಿರೋದು ಕೇಕು. ನಾನೇನು ಯಾವತ್ತೂ ಏನು ಫೋರ್ಸ್ ಮಾಡಿಲ್ಲ. ಸೊ ಚೆನ್ನಾಗಿತ್ತು ಕೇಕು. ಅಂದರೆ ಸ್ವಲ್ಪ ಕ್ರೀಮಿ ಥರ ಜಾಸ್ತಿ ಆಯಿತು. ಪೇಸ್ಟ್ರಿ ಆಮೇಲೆ ಬೇರೆ ಫ್ಲೇವರ್ ಬೇಕಿತ್ತು ನನಗೆ, ಚಾಕ್ಲೇಟಿ ಯಾಕಂದರೆ ಮಧ್ಯಾಹ್ನ ಚಾಕ್ಲೇಟ್ ತಿಂದಿದ್ದೆ. ಸೊ ಸತೀಶ್ ಏನು ಮಾಡಿಬಿಟ್ಟಿದ್ದಾರೆ, ಮೇಲ್ಗಡೆ ಕ್ರೀಮ್ ಎಲ್ಲ ಬಿಟ್ಬಿಟ್ಟು ಕೆಳಗಡೆ ಏನಿರುತ್ತೆ ಕ್ರೀಮಿ ಪೋರ್ಷನ್ ಬಿಟ್ಬಿಟ್ಟು ಸ್ವಲ್ಪ ಬನ್ ಪೋರ್ಷನ್ ಥರ ಇರುತ್ತಲ್ಲ ಅದೆಲ್ಲ ಎತ್ಕೊಂಡು ತಿನ್ಕೊತಾ ಇದ್ರು. ನಂಗೆ ನಗು ಬರ್ತಾಯಿತ್ತು. ಇಟ್ಸ್ ಓಕೆ ತಿನ್ನಲಿ ಬಿಡು ಅಂತ ಅಂದ್ಬಿಟ್ಟು. ಸೊ ಮಕ್ಕಳಿಗಂತೂ ನನ್ನ ಮಗನ ಫ್ರೆಂಡ್ಸು ಕೂಡ ಬಂದಿದ್ದರು. ಅವರೆಲ್ಲ ಹೇಳ್ತಾಯಿದ್ರು ಆಂಟಿ ವಿಕ್ಕಿ ಏನು ಗಿಫ್ಟ್ ಕೊಟ್ಟ ಅಂತ. ಚಾರು ಹೋಗ್ಬಿಟ್ಟು ಗೈಸ್ ಎಳೆ ಮಕ್ಕಳು ಸರ ತೊಗೊಂಬಂದಿದ್ದಾಳೆ. ಅವಳಿಗೆ ಬೇಜಾರು ಮಾಡಬಾರ್ದು ಅಂತ ಹಾಕ್ಕೊಂಡೆ. ನಾನು ಆ ಥರದ್ದೆಲ್ಲ ಹಾಕ್ಕೊಳ್ಳಲ್ಲ, ಅದು ನಿಮಗೂ ಗೊತ್ತು. ಸೊ ಹೀಗೆ ಕಾಮಿಡಿ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಒಂದು ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್ನ ಮುಗಿಸಿದ್ವಿ. ವಿಕ್ಕಿ ಬಾಬು ಹಿಂಸೆ ಎತ್ತಾಯಿದ್ರು, ಪಾಪ ನಮಗೇನಾದರೂ ನಾನ್ ವೆಜ್ ಊಟ ಕೊಡ್ಸೋಕೆ ಹೇಳು ಮಮ್ಮಿಗೆ, ಮಮ್ಮಿ ಬರ್ತಡೇ ಅಲ್ವಾ ಅಂತ. ಅದಕ್ಕೆ ನಾನು ಹೇಳ್ತಿದ್ದೆಲ್ಲೋ ನನ್ನ ಬರ್ತಡೇಗೆ ನಾನೇ ಟ್ರೀಟ್ ಕೊಡಿಸ್ಬೇಕೇನೋ, ನೀವು ನನಗೆ ಕೊಡಿಸ್ಬೇಕು ಕೊಂಡ್ರು ಅಂತ ರೇಗಿಸ್ತಾ ಇದ್ದೆ ಅವ್ರ ಪಪ್ಪನಿಗೆ ನಾವೆಲ್ಲ. ಸೊ ಹೀಗೆ ಮಾತಾಡಿಕೊಂಡು ನಾನು ನನ್ನ ಮಗ ರೀಲ್ಸ್ ಮಾಡಿ ಸುಮಾರು ದಿನವೇ ಆಗ್ಬಿಟ್ಟಿತ್ತು. ಇವತ್ತಂತೂ ಚೆನ್ನಾಗಿ ಕುಂಡಾಕ್ಬಿಡ್ಬೇಕು ಅಂತ ಹೇಳಿ ಒಳ್ಳೊಳ್ಳೆ ಸಾಂಗ್ಸ್, ಒಳ್ಳೆ ಟ್ರೆಂಡಿಂಗ್ ಸಾಂಗ್ಸ್ ಸೆಲೆಕ್ಟ್ ಮಾಡಿ ರೀಲ್ಸ್ ಮಾಡಿ ಯಾವಾಗಲೂ ಓದು ಬರೀ ಇದೇ ಆಗಿಬಿಟ್ಟಿದೆ ಗೈಸ್. 2-3 ಮಂತ್ಸಿಂದ ಆ್ಯಕ್ಚುಲಿ ನಾವು ಎಲ್ಲಾದರೂ ಟ್ರಿಪ್ ಹೋಗ್ತಿದ್ವಿ ಆಷಾಢದಲ್ಲಿ, ಯಾವತ್ತೂ ಮಿಸ್ ಇರಲಿಲ್ಲ. ಬಟ್ ಈ ಸಲಿನೇ ಎಲ್ಲೂ ಹೋಗೋಕ್ಕಾಗಿಲ್ಲ, ಸಮ್ಮರಲ್ಲೂ ಎಲ್ಲೂ ಹೋಗಿಲ್ಲ. ಅವನಿಗೆ ಟ್ಯೂಷನ್ ಕೆಲಸ ಅಂದ್ಕೊಂಡು. ಸೊ ಇವತ್ತಂತೂ ಏನು ನೀವು ನನಗೆ ವಿಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ, ಚಂದ ಕುಣಿದು ಕುಪ್ಪಳು ಸಾಕ್ಬಿಟ್ಟ. ಅವನಿಗೆ ಈ ಥರದ್ರಲ್ಲೆಲ್ಲ ಎತ್ತಿದ ಕೈ ಈ ಥರದ್ದೆಲ್ಲ ಮಾಡೋ ಅಂದರೆ ಚಂದ ಮಾಡ್ತಾನೆ. ಸೊ ಇದೊಂದು ಫ್ಯಾಮ್ಲಿ ಟೈಮ್. ನಾವೇ ಯಾರನ್ನೂ ಕರೆದಿಲ್ಲ ಗೈಸ್, ನಾವು ಯಾರನ್ನೂ ಬನ್ನಿ ಬರ್ತಡೇ ಹಂಗೆ ನಾವು ಯಾವತ್ತೂ ರಿಕ್ವೆಸ್ಟ್ ಮಾಡಲ್ಲ. ಸ್ಟೇಟಸ್ಗೆ ಯಾರೆಲ್ಲ ಹಾಕ್ಕೊಂಡಿದ್ರು ಅವ್ರಿಗೆಲ್ಲ ನಾನು ತಿರುಗಿಸಿ ವಿಶ್ ಮಾಡಿದ್ದೀನಿ. ಹಾರ್ಟಿಂದ ಯಾರು ವಿಶ್ ಮಾಡಿದ್ರು ಅವ್ರಿಗೆಲ್ಲ ನಾನು ರಿಪ್ಲೈ ಕೊಟ್ಟಿದ್ದೀನಿ ಅಂತ ಹೇಳ್ತಾ, ಇವತ್ತು ಒಂದು ಮೊಬೈಲ್ ಕ್ಯಾಂಟೀನ್ ಡಿನ್ನರ್ ನಮ್ಮ ಮನೆ ಹತ್ರ ಇರೋಂಥ ಹರ್ಷ ಬಾರ್ ಅಂತ ಇದೆ, ಅಲ್ಲಿ ಸತೀಶ್ ಫ್ರೆಂಡ್ ಇವರು ರೋಟಿ ಕರಿ ತುಂಬ ಸಖತ್ತಾಗಿ ಮಾಡ್ತಾರೆ. ಮಶ್ರೂಮ್ ಕರಿ ರೋಟಿ. ನಮಗೇನಾದರೂ ಆರ್ಡ್ರ್ ಇದ್ದರೆ ಬಂದು ಮಾಡಿಕೊಡ್ತಾರೆ ರೋಟಿ ಆರ್ಡ್ರು. ಹಂಗನ್ಬಿಟ್ಟು ಫ್ರೀಯಾಗಿ ತಿಂದಿಲ್ಲ, ದುಡ್ಡು ಕೊಟ್ಟೆ ತಿಂತೀವಿ. ಅವ್ರು ನಮ್ಮ ಹತ್ರ ದುಡ್ಡು ಇಸ್ಕೊಳ್ಳಲ್ಲ, ಅದಕ್ಕೆ ಬರೋಕ್ಕೆ ಬೇಜಾರು. ಬಟ್ ಹಿಂಸೆ ಮಾಡಿ ದುಡ್ಡು ಕೊಟ್ವಿ. ಒಂದು ಸಿಂಪಲ್ ಊಟ ಮಾಡ್ಕೊಂಡು ಹೋಗೋಣ. ವಿಕ್ಕಿ ನಾನು TV ನೋಡ್ತಾ ಇರ್ತೀನಿ, ಮಮ್ಮಿ ನನಗಿಲ್ಲೇ ಫ್ರೈಡ್ ರೈಸ್ ಪಾರ್ಸಲ್ ತೊಗೊಂಬನ್ನಿ ಅಂತ ಹೇಳಿದ್ದ.
ನಾವೇನು ಯಾವಾಗಲೂ ರೆಗ್ಯುಲರಾಗಿ ಹೊರಗಡೆ ತಿನ್ನಲ್ಲ, ಮನೆಯಲ್ಲೇ ಮಾಡ್ತಿರ್ತೀನಿ. ನಿಮಗೆ ಗೊತ್ತು, ಜಾಸ್ತಿ ರೊಟ್ಟಿ ಚಪಾತಿ ಈ ಥರದ್ದೇ ನಮ್ಮ ಮನೇಲಿ ಯಾವಾಗಲೂ. ಸೊ ಸತೀಶ್ ಏನೇನು ಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಡ್ರೈ ಗೋಬಿ ಮತ್ತು ಬಿಸಿ ಬಿಸಿ ನೂಡಲ್ಸ್ ಈ ರೀತಿ ಈ ಮಳೆಗೆ ಚಳಿಗೆ ರೋಡ್ ಸೈಡಲ್ಲಿ ಕುತ್ಕೊಂಡು ಬಿಸಿ ಬಿಸಿ ತಿಂತಾಯಿದ್ರೆ ವಾವ್, ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಎಂದ ಸರ್ವಜ್ಞ. ನನಗಂತೂ ಸ್ಟಾರ್ ಹೋಟೆಲ್ಗೆಲ್ಲ ಹೋಗೋಕ್ಕಿಂತ ಇಷ್ಟ ಇಲ್ಲ ಗೈಸ್. ಈ ಥರ ಮೊಬೈಲ್ ಕ್ಯಾಂಟೀನಲ್ಲೇ ರೊಟ್ಟಿ ಕರಿ, ಮಶ್ರೂಮ್ ಕರಿ ತೊಗೊಂಡಿದ್ವಿ, ಮತ್ತು ಬಟರ್ ನಾನ್ ತೊಗೊಂಡಿದ್ವಿ. ಸತೀಶು ಗೋಧಿ ರೊಟ್ಟಿ ತೊಗೊಂಡಿದ್ರು. ಎಲ್ಲ ಫ್ಯಾಮಿಲಿ ಕುತ್ಕೊಂಡು ತಿನ್ಕೊಂಡು, ವಿಕ್ಕಿನೂ ಕರೆದೆ ಬಾರೋ ಅಂತ, ಅವ್ನು ಬರಲಿಲ್ಲ. ಚಾರು ನೂಡಲ್ಸ್ ಡ್ರೈ ಗೋಬಿ ತೊಗೊಂಡಿದ್ಲು. ಎಲ್ಲನೂ ಶೇರ್ ಮಾಡಿಕೊಂಡು ಎಲ್ಲ ತಿನ್ಕೊಂಡು, ವಿಕ್ಕಿಗೆ ಫ್ರೈಡ್ ರೈಸ್ ಬೇಕು ಅಂತ ಆಲ್ರೆಡಿ ಹೇಳಿದ್ದ. ಅವನಿಗೆ ಫ್ರೈಡ್ ರೈಸ್ನ ಪಾರ್ಸಲ್ ಮಾಡಿಕೊಂಡು ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ ಗೈಸ್. ಇದಾಗಿತ್ತು ನನ್ನ ಬರ್ತ್ಡೇ ವ್ಲಾಗ್. ಹೇಗಿತ್ತು? ನನ್ನ ಹೊಟ್ಟೆ ನೋವು ಸ್ವಲ್ಪ ಕಮ್ಮಿ ಆಯಿತು. ಬೆಳಗ್ಗೆಯಿಂದ ಹಿಂಸೆ ಕೊಟ್ಟಿದೆ ನನ್ನ ಹೊಟ್ಟೆ ನೋವು, ಲೂಸ್ ಮೋಷನ್. ಇಷ್ಟ ಆಯ್ತಾ ವ್ಲಾಗ್? ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಟಾಟಾ ಬಾಯ್.